ನಮಸ್ಕಾರ. ಆಟಿಸಂ ಸೊಸೈಟಿ ಉಡುಪಿ ಹಾಗೂ ಯು ಚಾನೆಲ್ ಸಹಭಾಗಿತ್ವದಲ್ಲಿ ನಡೆಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಆಟಿಸಂ ಹಾಗೂ ಆನುವಂಶೀಯತೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ವಿವೇಕಾನಂದ ಭಟ್ ಇವರು ಇದ್ದಾರೆ. ಇವರು ಮಾಹೆ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನ ಮೆಡಿಕಲ್ ಜೆನೆಟಿಕ್ಸ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಇವತ್ತು ನೀವು ಆಟಿಸಂ ಹಾಗೂ ಜೆನೆಟಿಕ್ಸ್ ಇದರ ಬದಲಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೀರಾ. ಈ ಹಿಂದೆ ಎಲ್ಲರೂ ಒಂದು ಆಟಿಸಂ ಬದಲು ಮಾಹಿತಿಯನ್ನು ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಆದರೂ ಇವತ್ತು ನಾನು ನಿಮಗೆ ಕೇಳೋದೇನೆಂದರೆ, ನಿಮ್ಮ ಪ್ರಕಾರ ಆಟಿಸಂ ಅಂದರೆ ಏನು ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ಆಟಿಸಮ್ ಈಗ ತುಂಬ ಸರ್ವೇ ಸಾಮಾನ್ಯವಾಗಿ ನಾವು ಕೇಳುವಂಥ ಒಂದು ಪದ ಆಗಿದೆ. ಮುಂಚೆ ದೂರದ ಯಾರು ಸಂಬಂಧಿಗೆ ಯಾರಿಗೋ ಇದೆ ಅಂತ ನಾವು ತುಂಬ ಕಮ್ಮಿ ಆಗಿತ್ತು. ಆದರೆ ಈಗ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಆಟಿಸಮ್ ಒಂದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ಇದೆ. ಅದಕ್ಕೊಂದು ಡಿಫೈನ್ ಮಾಡುವ ಪ್ರಕಾರ ಈ ಮಕ್ಕಳಿಗೆ ಎರಡು ರೀತಿಯಲ್ಲಿ ತೊಂದರೆ ಇರುತ್ತೆ. ಮೊದಲನೇದು, ಅವರಿಗೆ ಕಮ್ಯುನಿಕೇಷನ್ ಆಗೋದಿಲ್ಲ, ಸೋಷಲ್ ಕಮ್ಯುನಿಕೇಷನ್. ಅಂದರೆ ಹೇಗೆ ಒಂದು ಬೇರೆಯವ್ರ ಜೊತೆ ಮಾತಾಡಬೇಕು, ಅವರಾಗಿ ಯಾವತ್ತೂ ಒಂದು ಕಾನ್ವರ್ಸೇಷನನ್ನು ಶುರು ಮಾಡೋದಿಲ್ಲ. ಮತ್ತು ಶೇರ್ ಮಾಡೋದಿಲ್ಲ ಅವರು. ಅಂದರೆ ಅವರ ಎಮೋಷನ್ಸ್ ಇರಲಿ, ಅವ್ರ ಫೀಲಿಂಗ್ಸ್ ಇರಲಿ, ಅವ್ರು ಶೇರ್ ಮಾಡ್ಕೊಳ್ಳೋದಿಲ್ಲ. ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಷನ್ ಸಹ ಇವರಿಗೆ ಇರೋದಿಲ್ಲ. ಅಂದರೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲಿ ಅಥವಾ ಐ ಕಾಂಟ್ಯಾಕ್ಟ್ ಇರಲಿ, ಇವ್ರು ಬೆಳೆಸ್ಕೊಳ್ಳೋದಿಲ್ಲ. ಅದರ ಜೊತೆಗೆ ಲ್ಯಾಕ್ ಆಫ್ ಇಂಟ್ರೆಸ್ಟ್, ಅಂದರೆ ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿರಲಿ ಅಥವಾ ಒಟ್ಟಿಗೆ ಒಂದು ಆಡ್ಬೇಕು ಅನ್ನೋದಿರಲಿ, ಇದು ಒಂದು. ಆದರೆ ಎರಡನೇದು ರಿಪಿಟೇಟಿವ್ ಆ್ಯಕ್ಟಿವಿಟಿ ಮತ್ತು ರಿಸ್ಟ್ರಿಕ್ಟೆಡ್ ಆ್ಯಕ್ಟಿವಿಟಿ. ಅಂದರೆ ಅವರಿಗೊಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಅದನ್ನೇ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಅವರದೇ ಒಂದು ಆಟ ಸಾಮಾನು ಇರುತ್ತೆ, ಅದನ್ನೇ ಆಡಲಿಕ್ಕೆ ಇಷ್ಟಪಡ್ತಾರೆ. ಅವ್ರದ್ದೇ ಅದೊಂದು ತಿಂಡಿ ಇರುತ್ತೆ, ಅದನ್ನು ಮಾತ್ರ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸೊ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಆ್ಯಕ್ಟಿವಿಟೀಸನ್ನೇ ಪದೇ ಪದೇ ಮಾಡೋದು ಅಂತ ಇರ್ತಾರೆ. ತುಂಬ ಇಂಪಾರ್ಟೆಂಟ್ ಆಗಿ, ಆಟಿಸಮ್ ಅನ್ನೋದು ಒಂದು ಡಯಾಗ್ನೋಸಿಸ್ ಅಲ್ಲ, ಇದನ್ನು ನಾವು ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಈ ಸ್ಪೆಕ್ಟ್ರಮ್ ಅನ್ನೋ ಪದಕ್ಕೆ ತುಂಬ ಮಹತ್ವ ಇದೆ. ಯಾಕಂದರೆ ನಾವು ಕೇಳೋ ಪ್ರಕಾರ ಎಲ್ಲರಿಗೂ ಆಟಿಸಮ್ ಇದೆ, ನನ್ನ ಮಗುನು ಎಲ್ಲರಿಗೂ ಉಂಟು, ಹಾಗೆ ಅಂತಲ್ಲ. ಸ್ಪೆಕ್ಟ್ರಮ್ ಅಂದರೆ ಒಂದು ತುಂಬ ಮೈಲ್ಡಿಂದ ಹಿಡಿದು ತುಂಬ ಸಿವಿಯರ್ವರೆಗೆ ಆಟಿಸಮ್ ಇರ್ಬೋದು. ಸೊ ಆಟಿಸಮ್ ಅಂದ ತಕ್ಷಣ ಒಂದು ಇಷ್ಟೇ ಇರಬೇಕು, ಹಾಗೆ ಇರಬೇಕು. ಯೂಶಲಿ ಪೇರೆಂಟ್ಸ್ ಒಂದು ಸಿವಿಯರ್ ಮಗುವನ್ನು ನೋಡಿ, ನನ್ನ ಮಗು ಸಹ ಹಾಗೆ ಆಗ್ಬೋದೇನೋ ಅಂತ ಚಿಂತೆ ಪಡ್ತಾರೆ. ಆದರೆ ಈ ಸ್ಪೆಕ್ಟ್ರಮಲ್ಲಿ ತುಂಬ ಮೈಲ್ಡಿಂದ ಹಿಡಿದು ತುಂಬ ಸಿವಿಯರ್ವರೆಗೆ ಇರ್ಬೋದು. ಸೊ ಆಟಿಸಮ್ ನಮ್ಮ ಜೆನೆಟಿಸಿಸ್ ಪ್ರಕಾರ ಯಾರಿಗೆ ಇದೆರಡು ವಿಷಯದಲ್ಲಿ, ಅಂದರೆ ಕಮ್ಯುನಿಕೇಷನ್ ಒಂದೆಡೆ, ಎರಡನೇದು ಮಾಡಿದ್ದನ್ನೇ ಮಾಡುವುದು ಅಥವಾ ಸ್ವಲ್ಪ ಕಾರ್ಯಚಟುವಟಿಕೆಗಳನ್ನು ಮಾತ್ರ ಮಾಡುವುದನ್ನು ನಾವು ಸೇರಿಸಿದಾಗ ಅದು ಆಟಿಸಮ್ ಅಂತ ನಾವು ಕರಿತೇವೆ. ಸರ್, ಈಗ ನೀವು ಆಟಿಸಮ್ ಬದಲು ಹೇಳಿದ್ರಿ. ನನ್ನ ಇದೊಂದು ಪರ್ಸನಲ್ ಕ್ವಶನ್ ಏನು ಅಂತ ಹೇಳಿದರೆ, ಈಗ ಮೈಲ್ಡ್ ಇರುತ್ತೆ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಿದ್ರೆ ಅದು ತುಂಬ ಸೀವರಿಗೆ ಹೋಗುವ ಸಾಧ್ಯತೆ ಇದೆಯಾ ಅಂತೇಳಿ? ಸೊ ನಾನು ಈಗಾಗಲೇ ಹೇಳಿದ ಪ್ರಕಾರ ಮೈಲ್ಡ್ ಅಥವಾ ಸಿವಿಯರ್ ಅಂತ ನಾವು ಹೇಗೆ ಗೊತ್ತಾಗ್ತದೆ ನಮಗೆ ಅಂದರೆ, ಆಟಿಸಮ್ ಇರಬಹುದು ಅಂತ ಯಾವುದಾದ್ರೂ ಪೇರೆಂಟ್ಸ್ ನಮ್ಮ ಹತ್ರ ಬಂದಾಗ ಅದನ್ನು ಕ್ಲಿಯರ್ ಆಗಿ ಹೌದಾ ಅಲ್ವಾ ಅಂತ ಗುರುತಿಸಲಿಕ್ಕೆ, ಪ್ಲಸ್ ಅದು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಗುರುತಿಸಲಿಕ್ಕೆ ಹಲವಾರು ಸ್ಕೇಲ್ಗಳಿವೆ. ಅಂದರೆ ನಮ್ಮ ಕ್ವೆಶ್ಚನೇರ್ಸ್ ಇರುತ್ತೆ. ಅಂದರೆ ಪೇರೆಂಟ್ಸಿಗಿರಲಿ ಮಕ್ಕಳಿಗಿರಲಿ ಆ ಕ್ವೆಶ್ಚನ್ಸ್ ಕೇಳಿ ದಿನನಿತ್ಯದ ಆಟ ಅಂದರೆ ಚಟುವಟಿಕೆಗಳಲ್ಲಿ ಅವರಿಗೆ ಎಷ್ಟು ಹೆಲ್ಪ್ ಬೇಕಾಗ್ತಾ ಇದೆ. ಇಲ್ಲ ಅವನು ಅದಷ್ಟಾಗಿ ಮಾಡ್ಕೊಳ್ತಾನೆ, ಒಂದು ಸ್ವಲ್ಪ ಹೆಲ್ಪ್ ಬೇಕಾಗ್ತದೆ, ಆಚೆ ಹೋದಾಗ ಸ್ವಲ್ಪ ವ್ಯತ್ಯಾಸ ಇದೆ, ಆದರೆ ಬಹಳಷ್ಟು ವಿಷಯ ಅವನೇ ಮಾಡ್ತಾನೆ ಅಂದರೆ ತುಂಬ ಮೈಲ್ಡ್. ಇಲ್ಲ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಹೆಲ್ಪ್ ಬೇಕಾಗ್ತದೆ, ಆಚೆ ಕರ್ಕೊಂಡೋದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತುಂಬ ಸಿವಿಯರ್ ಇರುತ್ತೆ. ಸೊ ತನ್ನ ಪೋಷಕರ ಎಷ್ಟು ಸಹಾಯ ಬೇಕಾಗ್ತಿದೆ ಮಕ್ಕಳಿಗೆ ಅನ್ನೋದ್ರ ಮೇಲೆ ಅದು ಮೈಲ್ಡಾ, ಮಾಡರೇಟಾ, ಸಿವಿಯರ್ ಅಂತ ಆಗ್ತದೆ. ಮೈಲ್ಡ್ ಇದ್ದಷ್ಟು ಟ್ರೀಟ್ಮೆಂಟ್ ಸಹ ಅಷ್ಟೇ ಸುಲಭ, ಸಿವಿಯರ್ ಇದ್ದಷ್ಟು ಅದು ಟ್ರೀಟ್ಮೆಂಟ್ ಅಷ್ಟೇ ಕಷ್ಟ ಇರುತ್ತೆ. ಓಕೆ. ಅಂದರೆ ನಾನು ಕೇಳಿದ ಏನು ಅಂತ ಹೇಳಿದ್ರೆ, ಈಗ ಮೈಲ್ಡ್ ಇದ್ದಾಗ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಅವ್ರಿಗೆ ಗೊತ್ತಾಗಲಿಲ್ಲ ಅಥವಾ ಬರಲಿಲ್ಲ, ಸೊ ಅದು ಸಿವಿಯರ್ ಆಗುವ ಚಾನ್ಸಸ್ ಇದೆಯಾ ಅಂತೇಳಿ? ಇದಕ್ಕೆ ನಾವು ಆಟಿಸಮ್ ಯಾಕೆ ಬರ್ತದೆ ಅನ್ನೋದು ನಮಗೆ ಗೊತ್ತಾಗಬೇಕು. ನೋಡಿ, ಆಟಿಸಮ್ ಅನ್ನೋದು ಬಹಳ ವಿಷಯಗಳು ಒಟ್ಟಾಗಿ ಬರುವಂಥದ್ದು. ಅಂದರೆ ಇದೇ ಕಾರಣ, ಇದೊಂದು ಕಾರಣ, ನಾವು ಹೇಗೆ ಊಟ ಮಾಡ್ತೇವೆ ಅದು ಕಾರಣ, ಅಥವಾ ನಾವು ಈ ಥರ ಮಾಡಿದ್ವಿ ಆ ಥರ ಮಾಡಿದ್ವಿ ಅಂತ ಒಂದು ಕಾರಣ ಇಲ್ಲ ಆಟಿಸಮ್ಗೆ. ಇದು ನಿಮ್ಮ ಸಂಚಿಕೆಯಲ್ಲಿ ಬಹಳಷ್ಟು ಸತಿ ನಾವು ತಿಳಿದಿದ್ದೇವೆ. ಆದರೆ ಅದೇ ತೊಂದರೆಗಳು ಕಂಟಿನ್ಯೂಸ್ ಆಗಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಮೊಬೈಲನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೇವೆ, ಅಥವಾ ನಾವು ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ ಆಟ ಆಡಿಸ್ಲಿಕ್ಕೆ, ಅಥವಾ ಬೇರೆಯವ್ರ ಜೊತೆ ಮಿಂಗಲ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂದರೆ ಅದು ಕಾಲಕ್ರಮೇಣ ಜಾಸ್ತಿ ಆಗ್ಬೋದು. ಆದರೆ ಮೈಲ್ಡ್ ಇದ್ದ ಮಾತ್ರಕ್ಕೆ ಟ್ರೀಟ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ ಅಂತ ಇಲ್ಲ. ಆದರೆ ಅದಕ್ಕೆ ಏನು ಕಾರಣ ಅಂತ ಗೊತ್ತಾದರೆ ಅದನ್ನು ನಾವು
ಏನು ಅದನ್ನು ಚೇಂಜ್ ಮಾಡದೇ ಇದ್ರೆ ಹೌದು ಮೈಲ್ಡ್ ಇರೋದು ಜಾಸ್ತಿ ಆಗಬಹುದು. ಓಕೆ, ಅಂದರೆ ಮೇಯ್ನ್ ಆಗಿ ನಾವು ಯಾವುದು ಮೈಲ್ಡ್ ಇದೆ, ಮಾಡ್ರೇಟ್ ಇದೆಯಾ ಏನಂತೇಳಿ ಫಸ್ಟ್ ತಿಳ್ಕೊಳ್ಬೇಕು, ಅದರ ನಂತರ ಟ್ರೀಟ್ಮೆಂಟ್ ಅಂತೇಳಿ ಹೇಳಿದ್ರಿ. ಓಕೆ, ಈ ಆಟಿಸಮ್ಗೆ ಹಲವಾರು ಕಾರಣಗಳಿದ್ದೇವೆ ಅಂತೇಳಿ ಹೇಳಿದರೆ, ಇದು ಕಾರಣಗಳು ಯಾವ ಕಾರಣಗಳಿಂದ ಆಗತ್ತೆ ಇದು? ಸೊ ಆಟಿಸಮ್ ಅನ್ನೋದು ನಾವು ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ ಇಲ್ಲ, A+B+C+D ಎಲ್ಲ ಹಲವು ಬೇರೆ ಬೇರೆ ಕಾರಣಗಳು, ಅದರ ಜೊತೆಗೆ ಗೊತ್ತಿಲ್ಲದೇ ಇರುವ ಹಲವು ಕಾರಣಗಳು ಒಟ್ಟಾದಾಗ ಈ ಆಟಿಸಮ್ ಅನ್ನೋದು ಬರುತ್ತೆ. ಸೊ ಅದರಲ್ಲಿ ಜೆನೆಟಿಕ್ಸ್ ಅನ್ನೋದು ಒಂದು ಮಹತ್ವದ ಕಾಂಪೊನೆಂಟ್. ಜೆನೆಟಿಕ್ಸ್ ಅಂದರೆ ವಂಶದಿಂದ ಬರುವಂಥ ತೊಂದರೆಗಳು. ಸೊ ಜೆನೆಟಿಕ್ ಕಾಂಪೊನೆಂಟ್ ಮಾತ್ರ ಇದ್ದರೆ ಬರ್ತಾ ಖಂಡಿತ ಇಲ್ಲ. ಜೆನೆಟಿಕ್ ಕಾಂಪೊನೆಂಟ್ ಜೊತೆಗೆ ನಾವು ಯಾವ ಎನ್ವಿರಾನ್ಮೆಂಟಲ್ಲಿ ಬೆಳಿತೇವೆ, ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರ್ ಹೇಗಿದೆ. ಈಗ ನಾವು ನೋಡಿರ್ಬೋದು ತುಂಬ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ, ಅಪ್ಪ ಅಮ್ಮ ಮತ್ತು ಒಂದು ಮಗು. ಆ ಮಗುವಿಗೆ ಮಾತಾಡಲಿಕ್ಕೆ ತಂದೆ ತಾಯಿ ಇರುವುದಿಲ್ಲ, ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅಥವಾ ಮಗುವಿಗೆ ಆಟ ಆಡಲಿಕ್ಕೆ ಸೊಸೈಟಿಯಲ್ಲಿ ಬೇರೆ ಮಕ್ಕಳು ಇರುವುದಿಲ್ಲ. ಸೊ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರಲಿ, ಪ್ಲಸ್ ನಾವು ಮಕ್ಕಳನ್ನು ಎಷ್ಟು ಸತಿ ಆಚೆ ಕರ್ಕೊಂಡು ಹೋಗ್ತೇವೆ, ಬೇರೆಯವ್ರ ಜೊತೆ ಬೆಳಿಲಿಕ್ಕೆ ಒಂದು ಅವಕಾಶ ಕೊಡ್ತೇವೆ. ಸೊ ಈಗ ಇದೆಲ್ಲ ಬಹಳಷ್ಟು ವಿಷಯಗಳು ಒಟ್ಟಾಗಿ ಒಂದು ಆಟಿಸಮ್ ಅನ್ನೋದು ಬರುವಂಥದ್ದು. ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಕಾಂಪೊನೆಂಟ್ಸ ನೀವು ಅದನ್ನು ಚೇಂಜ್ ಮಾಡ್ಲಿಕ್ಕೆ ನೋಡಿದಾಗ ಆಟಿಸಮ್ ಅನ್ನೋದು ಆಟೋಮೆಟಿಕ್ ಕಡಿಮೆ ಆಗುವ ಸಾಧ್ಯತೆ ಇದೆ. ಅಂದರೆ ನೀವು ಹೇಳೋದ ಪ್ರಕಾರ ಜೆನೆಟಿಕ್ಸಿಂದ ಬರಲೇಬೇಕು ಅಂತೇಳಿ ಇಲ್ಲ ಅಂತೇಳಿ ಹೇಳಿದ್ರಿ. ಸೊ ಜೆನೆಟಿಕ್ಸ್ ಕಾರಣಗಳು ಯಾವುದೆಲ್ಲ ಇರಬಹುದು? ಸೊ ನಮಗೆ ತಂದೆಯಿಂದ ಮತ್ತು ತಾಯಿಯಿಂದ ಮಗುವಿಗೆ DNA ಅನ್ನೋದು ಹೋಗುತ್ತೆ. ಸೊ ಈ DNA ಅನ್ನೋದು ಒಂದು ಕೋಡಿನ ರೂಪದಲ್ಲಿ ಇರ್ತದೆ. ನಾವು ಹೇಗೆ ಕಾಣಿಸ್ತೇವೆ, ನಮ್ಮ ಚರ್ಮದ ಬಣ್ಣ ಹೇಗಿರಬೇಕು, ನಮ್ಮ ಕಿವಿ ಹೇಗಿದೆ, ಕಣ್ಣು ಹೇಗಿದೆ, ಎಲ್ಲವುದು ಆ DNA ಬರೆದಿರುತ್ತೆ. ಸೊ ಇದರಲ್ಲೇನಾದರೂ ವ್ಯತ್ಯಾಸ ಇದ್ದರೆ ಈ ಥರ ಆಟಿಸಮ್ ಅನ್ನೋ ಬರೋ ಸಾಧ್ಯತೆ ಇರುತ್ತೆ. ಆದರೆ ಆಟಿಸಮ್ ಇದ್ದ ಮಾತ್ರಕ್ಕೆ ತಂದೆ ತಾಯಿಯಿಂದನೇ ಬಂತು ಅನ್ನೋದು ಖಂಡಿತ ತಪ್ಪು. ಭಾಳಷ್ಟು ಸತಿ ಜೆನೆಟಿಕ್ಸ್ ಇದ್ರೂ ಅದು ತಂದೆ ತಾಯಿಯಿಂದ ಬಾರದೇ ಸಹ ಇರ್ಬೋದು. ಆದರೆ ಈ ಜೆನೆಟಿಕ್ಸಿಂದ ಈ ಮೆದುಳಿನ ಬೆಳವಣಿಗೆಗೆ ಬೇಕಾಗಿರುವ ಹಲವಾರು ಅಂಶಗಳಲ್ಲಿ ವ್ಯತ್ಯಾಸ ಬರಬಹುದು. ಸೊ ಅದಕ್ಕೆ ನಾವು ಜೆನೆಟಿಕ್ಸ್ ಅಂದ ತಕ್ಷಣ ಜೆನೆಟಿಕ್ ಇದು ಅಪ್ಪನಿಂದ ಬಂತು ಅಮ್ಮನಿಂದ ಬಂತು ಆ ಥರ ಅಂದ್ಕೊಳ್ಳೋದು ಸಹ ಒಂದು ತಪ್ಪು ಕಲ್ಪನೆ. ಸೊ ಆದರೆ ಈ ಮೆದುಳಿನ ಬೆಳವಣಿಗೆಗೆ ಬೇಕಾಗಿರುವ ಅಂಶಗಳಲ್ಲಿ ವ್ಯತ್ಯಾಸ ಇದ್ದರೆ ಆಗ ಆಟಿಸಮ್ ಬರ್ಲಿಕ್ಕೆ ಚಾನ್ಸ್. ಅದಕ್ಕೆ ಆಟಿಸಮ್ ಅನ್ನು ನಾವು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಮೆದುಳಿನ ಬೆಳವಣಿಗೆಗೆ ಆಗುವ ಸಮಯದಲ್ಲಿ ಈ ವ್ಯತ್ಯಾಸ ಬಂದಿರೋದ್ರಿಂದ ಅವರಿಗೆ ಆಟಿಸಮ್ ಬಂದಿದೆ ಅಂತ ಅಲ್ಲ. ಓಕೆ, ಇನ್ನೂ ಇದು ಯಾತಕ್ಕಾಗಿ ಬಂದಿದೆ ಅಂತ ಹೇಳಿ ಕಂಡು ಹಿಡಿತಾ ಇದ್ದಾರೆ ಇನ್ನೂ ಸಹ. ಸೊ ಮೆದುಳಿನ ಒಂದು ಬೆಳವಣಿಗೆ ಸಮಯದಲ್ಲಿ ಆಗುವಂತಹ ಒಂದು ಏನು ಬೆಳವಣಿಗೆ ಆಗದೇ ಇರುವಂಥದ್ದು ಅದು ಆ ಸಮಯದಲ್ಲಿ ಆಗುವಂಥದ್ದು. ಸೊ ಇದರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಆಟಿಸಮ್ ಪ್ರಕರಣಗಳನ್ನು ನೀವು ಹೇಗೆ ಇವ್ಯಾಲ್ಯುಯೇಟ್ ಮಾಡ್ತೀರಾ ಅಂತ? ಮೊದಲನೇದು ತುಂಬ ತಂದೆ ತಾಯಿಗಳು ಇಲ್ಲ ಯೂಟ್ಯೂಬ್ ನೋಡಿರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರಲಿ ಅಥವಾ ಪಕ್ಕದ ಮನೆಯವರನ್ನು ನೋಡಿ ತುಂಬ ಟೆನ್ಷನಲ್ಲಿ ಬರ್ತಾರೆ. ನಮ್ಮ ಮಗ 2-3 ವರ್ಷ ಆಯಿತು ಏನೂ ಮಾತಾಡ್ತಾ ಇಲ್ಲ, ಆಚೆ ಹೋದಾಗ ಯಾರ ಹತ್ರನೂ ಮಾತಾಡೋದಿಲ್ಲ, ನಮಗೆ ಟೆನ್ಷನ್ ಆಗ್ತದೆ ಆಟಿಸಮ್ ಇರಬಹುದಾ ಅಂತ. ಭಾಳಷ್ಟು ಸತಿ ಇದು ಆಟಿಸಮ್ ಇರುವುದಿಲ್ಲ. ಸೊ ಒಂದು ಮಗು ತಂದೆ ತಾಯಿ ಅದನ್ನು ಕಂಡ್ಕೊಂಡು ಬಂದಾಗ ಅದು ಆಟಿಸಮ್ ಹೌದೋ ಅಲ್ವಾ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ನಾನು ಆಗ ಸ್ವಲ್ಪ ಹಿಂದೆ ಹೇಳಿದಾಗೆ ಆಟಿಸಮ್ ಅಂತಲೇ ಒಂದು ಸ್ಕೇಲ್ಸ್ ಇದೆ. ಸ್ಕೇಲ್ ಅಂದರೆ ಕ್ವೆಶ್ಚನೇರ್ ಅಂತ ಹೇಳ್ತೇವೆ. ಆ ಕ್ವೆಶ್ಚನೇರನ್ನು ಅದಕ್ಕೆ ತುಂಬ ಸಮಯ ತಗೊಳ್ತದೆ. ಇದನ್ನು ಸೈಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ಅದು ತಗೊಂಡು ತಂದೆ ತಾಯಿಗೆ ಹಲವಾರು ಕ್ವೆಶ್ಚನ್ಸ್ ಕೇಳ್ತಾರೆ. ಮಗು ಆಚೆ ಹೋದಾಗ ಅವನಾಗಿಯೇ ಬೇರೆ ಮಕ್ಕಳ ಜೊತೆ ಆಡಲಿಕ್ಕೆ ಇಷ್ಟಪಡ್ತಾನಾ ಅಥವಾ ಅವನಾಗಿ ಏನಾದರೂ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನಾ, ಅವನು ಬೇರೆಯವ್ರ ಜೊತೆ ಇದ್ದಾಗ ತುಂಬ ಅನ್ಕಂಫರ್ಟೇಬಲ್ ಆಗ್ತಾನಾ. ಸೊ ಅಂಥದ್ದೆಲ್ಲ ಕ್ವೆಶ್ಚನೇರ್ ಅಂತ ತಗೊಂಡು ಅದಕ್ಕೆ ಪಾಯಿಂಟ್ಸ್ ಇದೆ. ಒಂದೊಂದು ಕ್ವೆಶ್ಚನಿಗೆ ಒಂದೊಂದು ಪಾಯಿಂಟನ್ನು ಸೇರಿಸಿ ಅದು ಸ್ಕೇಲಲ್ಲಿ ಎಷ್ಟು ನಂಬರ್ ಬರ್ತದೆ ಅಂತ ನೋಡಿ ಅದರ ಪ್ರಕಾರ ಫಸ್ಟ್ ಆಟಿಸಮ್ ಇದೆಯಾ ಇಲ್ವಾ, ಇದ್ದಾಗ ಅದು ಮೈಲ್ಡ್ ಇದೆಯಾ, ಮಾಡ್ರೇಟ್ ಇದೆಯಾ, ಸಿವಿಯರ್ ಇದೆಯಾ ಅಂತ ಅದು ಕ್ಲಾಸಿಫೈ ಮಾಡಲಿಕ್ಕೆ ಆಗ್ತದೆ. ಸೊ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಮೈಲ್ಡ್ ಇದ್ದಷ್ಟು ಅದಕ್ಕೆ ನಾವು ಜೆನೆಟಿಕ್ ಟೆಸ್ಟನ್ನು ತುಂಬ ಫೋರ್ಸ್ ಮಾಡೋದಿಲ್ಲ. ಅದು ಜೆನೆಟಿಕ್ ಜೆನೆಟಿಕ್ ಕಾರಣ ಇರುವ ಸಾಧ್ಯತೆ ತುಂಬ ಕಡಿಮೆ ಆಗ್ತದೆ. ಮಾಡ್ರೇಟ್ ಇದೆ, ಸಿವಿಯರ್ ಇದೆ ಅಂದ ತಕ್ಷಣ ಅದು ಜೆನೆಟಿಕ್ ಇರುವ ಸಾಧ್ಯತೆ ಹೆಚ್ಚಾಗ್ತದೆ. ಹಾಗಾಗಿ ಯಾವುದೇ ತಂದೆ ತಾಯಿಗಳು ಅವರ ಮಕ್ಕಳನ್ನು ಆಟಿಸಮ್ ಇದೆ ಅಂತ ಅಂದ ತಕ್ಷಣ ನಾವು ಫಸ್ಟ್ ಆಟಿಸಮ್ ಇದೆಯಾ ಅಂತ ಕನ್ಫರ್ಮ್ ಮಾಡುವ. ಯಾಕಂದರೆ ಆಟಿಸಮನ್ನು ಬ್ಲಡ್ ಟೆಸ್ಟಲ್ಲಿ ಕನ್ಫರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕ್ಲಿನಿಕಲಿ ಡಯಾಗ್ನೋಸ್ ಮಾಡೋದು. ಅಂದರೆ ಮಗುವನ್ನು ನೋಡಿ ಆ ಸ್ಕೇಲನ್ನು ಯೂಸ್ ಮಾಡಿ ಡಯಾಗ್ನೋಸ್ ಮಾಡುವಂಥ. ಸೊ ಇಂಥ ಮಕ್ಕಳು ಬಂದಾಗ ಫಸ್ಟ್ ಈ ಸ್ಕೇಲ್ ಬೇಸಿಸ್ ಮೇಲೆ ಮಗುವಿಗೆ ಬೇರೆ ಏನಾದರೂ ತೊಂದರೆ ಇರ್ತದೆ. ಬಹಳಷ್ಟು ಸರ್ತಿ ಆಟಿಸಮ್ ಜೊತೆಗೆ ಈ ಮಕ್ಕಳು ಬೇರೆ ಬೆಳವಣಿಗೆಯಲ್ಲಿ ಸಹ ಸ್ವಲ್ಪ ಸ್ಲೋ ಇರ್ತಾರೆ. ಒಮ್ಮೊಮ್ಮೆ ಅವರು ನಡೆಯೋದು ಸ್ವಲ್ಪ ಸ್ಲೋ ಇರುತ್ತೆ ಅಥವಾ ಒಮ್ಮೊಮ್ಮೆ ಈ ಮಕ್ಕಳಿಗೆ ಫಿಟ್ಸ್ ಬರ್ತಾ ಇರ್ಬೋದು.
ಅಥವಾ ಅವರ ತಲೆ ಸುತ್ತಳಿತೆ ಕಡಿಮೆ ಇರ್ಬೋದು, ಅಥವಾ ಹೈಪರ್ ಆಕ್ಟಿವಿಟಿ ಇರ್ಬೋದು. ಇದೆಲ್ಲ ಬೇರೆ ಬೇರೆ ತೊಂದರೆಗಳು ಆ್ಯಡ್ ಆಗ್ತಾ ಇದ್ದಾಗೆ ಇದರ ಸಿವಿಯರಿಟಿ ಹೆಚ್ಚಾಗ್ತದೆ. ಒಂದು, ಎರಡನೇದು ಜೆನೆಟಿಕ್ ಇರುವ ಸಾಧ್ಯತೆ ಹೆಚ್ಚಾಗ್ತದೆ. ಓಕೆ, ಅಂತ ಹೇಳಿದರೆ ನೀವು ಫಸ್ಟ್ ಮಗು ಬಂದಾಗ ಅದರದ್ದು ಯಾವ ಸ್ಕೇಲಲ್ಲಿ ಇದೆ ಅದು ನೋಡಿ, ಆಟಿಸಮ್ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿ ಆಮೇಲೆ ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳಿದರೆ. ಹಾಗೆ ಇನ್ನು ಈಗ ಜೆನೆಟಿಕ್ಸ್ ಇದರ ಪ್ರಕಾರ ನೋಡೋದಾದರೆ ಎಲ್ಲ ಆಟಿಸಮ್ ಪ್ರಕರಣಗಳಿಗೆ ಜೆನೆಟಿಕ್ಸ್ ಪರೀಕ್ಷೆ ಅಗತ್ಯ ಇದೆಯಾ, ಅಥವಾ ಎಲ್ಲ ಮಕ್ಕಳು ಬಂದಾಗ ಎಲ್ಲವೂ ಮಾಡ್ತೀರಾ, ಅಥವಾ ಯಾವುದಕ್ಕೆಲ್ಲ ನೀವು ಜೆನೆಟಿಕ್ಸ್ ಪರೀಕ್ಷೆಯನ್ನು ಮಾಡ್ತೀರಿ, ಯಾವ ಪ್ರಕರಣಗಳಿಗೆ ನೀವು ಜೆನೆಟಿಕ್ಸ್ ಪರೀಕ್ಷೆ ಮಾಡ್ತೀರಿ ಅಂತೇಳಿ? ಸೊ ಈ ಜೆನೆಟಿಕ್ಸ್ ಈ ಮಕ್ಕಳು ಆಟಿಸಮ್ ಇರಬಹುದು ಅಂತ ಬಂದಾಗ ನಾವು ಸಿವಿಯರಿಟಿ ನೋಡ್ತೇವೆ. ಮೈಲ್ಡ್ ಇದೆ ಅಥವಾ ಪೇರೆಂಟ್ಸಿಗೆ ಕೇಳ್ತೇವೆ, 1 ವರ್ಷ ಹಿಂದೆ ನೋಡಿದರೆ ಮತ್ತು ಈಗ ನೋಡಿದರೆ ನಿಮ್ಮ ಮಗು ಇಂಪ್ರೂವ್ ಆಗ್ತಿದ್ದಾನೆ ಅನ್ನಿಸ್ತದ ಅಂತ. ಹೌದು, ತುಂಬ ಚೆನ್ನಾಗಿ ಆಗ್ತಿದ್ದಾನೆ ಅಂತ ಅನಿಸಿದರೆ ಇಂಪ್ರೂವ್ಮೆಂಟ್ ಇದೆ, ಅವನಷ್ಟಕ್ಕೆ ಸ್ವಲ್ಪ ಥೆರಪಿ ಕೊಟ್ಟಾಗಲೇ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಅಂದಾಗ ಆಟಿಸಮ್ ಮೈಲ್ಡ್ ಇದ್ದಷ್ಟು ಅದು ಜೆನೆಟಿಕ್ ಇರುವ ಸಾಧ್ಯತೆ ತುಂಬ ಕಡಿಮೆ. ಅದು ತುಂಬ ಸಿವಿಯರ್ ಇದೆ, ಆ ತಂದೆ ತಾಯಿಗಳ ತುಂಬ ಹೆಲ್ಪ್ ಬೇಕಾಗ್ತಿದೆ, ಅಥವಾ ಬೇರೆ ತೊಂದರೆ ನಾನು ಹೇಳಿದೆ ಎಪಿಲೆಪ್ಸಿ ಫಿಟ್ಸ್ ಬರ್ತಾ ಇರ್ಬೋದು, ಅಥವಾ ಬೆಳವಣಿಗೆಯಲ್ಲಿ ಕುಂಠಿತ ಇರ್ಬೋದು, ಅಥವಾ ನಮಗೆ ಡಾಕ್ಟರ್ಸ್ಗಳಿಗೆ ಮುಖದಲ್ಲಿ ಬೇರೆ ತೊಂದರೆಗಳು ಕಾಣಿಸ್ಬೋದು, ಅಥವಾ ನಾವು ಪರೀಕ್ಷೆ ಮಾಡಿದಾಗ ಹಲವಾರು ಬೇರೆ ವ್ಯತ್ಯಾಸಗಳು ಕಂಡಾಗ ಇದು ಜೆನೆಟಿಕ್ ಇರುವ ಸಾಧ್ಯತೆ ತುಂಬ ಹೆಚ್ಚಾಗ್ತದೆ. ಒಮ್ಮೊಮ್ಮೆ ಏನು ಇಲ್ಲದೇ ಇದ್ರೂ ಒಮ್ಮೊಮ್ಮೆ ಅದು ಮುಂದೆ ಡಿಸ್ಕಸ್ ಮಾಡಲಿದ್ದಾರೆ. ಇದು ಸಪೋಸ್ ತಂದೆ ತಾಯಿಗೆ ಇನ್ನೊಂದು ಮಗು ಬೇಕಿರುತ್ತೆ, ಇಲ್ಲ ನಮಗೆ ಟೆಸ್ಟ್ ಮಾಡಿ, ಯಾಕಂದ್ರೆ ಜೆನೆಟಿಕ್ ಟೆಸ್ಟ್ ಮಾಡಿದರೆ ಮಾತ್ರ ಅವರಿಗೆ ಆನ್ಸರ್ ಕೊಡ್ಲಿಕ್ಕೆ ಆಗ್ತದೆ. ಸೊ ಇದೆಲ್ಲ ಕಾರಣಗಳಿದ್ದಾಗ ನಾವು ಜೆನೆಟಿಕ್ ಟೆಸ್ಟಿಂಗ್ ಬೇಕು ಅಂತ ನಾವು ಸಲಹೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಪೇರೆಂಟ್ಸಿಗೂ ಒಂದು ಹೆದರಿಕೆ ಅಂತ ಹೇಳಿರ್ತದೆ, ಮೊದಲ ಮಗು ಈ ರೀತಿ ಆದರೆ 2ನೇ ಮಗು ಸಹ ಅದೇ ರೀತಿಯಾಗಿ ಹುಟ್ಟಬಹುದು ಅಂತ ಹೇಳುವಂಥ ಹೆದರಿಕೆ ಇರುವುದರಿಂದಾಗಿ ಒಂದು 2ನೇ ಮಗು ಮಾಡ್ಕೊಳ್ಳಿಕ್ಕೂ ಸ್ವಲ್ಪ ಹಿಂದೆ ಜರಿತಾರೆ. ಇನ್ನು ಡಾಕ್ಟರ್ಸ್ ಈ ಆಟಿಸಮ್ ಪ್ರಕರಣಗಳನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತೇಳಿ? ಸೊ ಈ ಜೆನೆಟಿಕ್ ಇರಬಹುದು ಅಂತ ನಮಗೊಂದು ಶಂಕೆ ಬಂದ ಮೇಲೆ ನಾವು ಒಂದು 2-3 ಟೆಸ್ಟ್ಗಳನ್ನು ಮಾಡ್ತೇವೆ. ಇದೆಲ್ಲ ಬ್ಲಡ್ ಟೆಸ್ಟ್ಗಳೇ, ಮತ್ತು ಮಗುವಿನ DNA ಯಲ್ಲಿ ಯಾವುದಾದ್ರೂ ವ್ಯತ್ಯಾಸ ಇದೆ ಅಂತ ನಾವು ಪರೀಕ್ಷಿಸ್ತೇವೆ. ಈ ಪರೀಕ್ಷೆ ಮಾಡುವ ಹಿಂದೆ 2-3 ಉಪಯೋಗಗಳಿದೆ. ಒಂದು, ಆಟಿಸಮ್ ಜೆನೆಟಿಕ್ ಹೌದಾ ಅಲ್ವಾ ಅಂತ ನಮಗೆ ಗೊತ್ತಾಗ್ತದೆ. ಒಂದು. ಎರಡನೇದು, ಜೆನೆಟಿಕ್ ಹೌದು ಅಂತ ಇದ್ರೆ ಇದಕ್ಕೆ ನಾವು ಟ್ರೀಟ್ಮೆಂಟಲ್ಲಿ ಬದಲಾವಣೆ ಮಾಡ್ಬೋದಾ, ಮಗು ಹತ್ರ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇದು ನಾರ್ಮಲ್ ಆಗುವಂಥ ಲಕ್ಷಣಗಳಿದೆಯಾ ಅಥವಾ ಜಾಸ್ತಿ ಆಗ್ಬೋದಾ, ಅಥವಾ ಮಗುಗೆ ಬೇರೆ ಏನಾದರೂ ತೊಂದರೆ ಬರ್ಬೋದಾ ಮುಂದೆ ಹೋಗಿ. ಮತ್ತು ಮೂರನೇದು, ಆ ತಂದೆ ತಾಯಿಗಳು ಇನ್ನೊಂದು ಮಗುವನ್ನು ಪ್ಲ್ಯಾನ್ ಮಾಡಿದರೆ ಆ ಮಗುವಿಗೂ ಇದೇ ತೊಂದರೆ ಬರಬಹುದಾ. ಈ 3 ಬೆನಿಫಿಟ್ಸ್ ಒಂದು ಜೆನೆಟಿಕ್ ಟೆಸ್ಟಿಂಗಲ್ಲಿ ಆಗ್ತದೆ. ಆದರೆ ಜೆನೆಟಿಕ್ ಟೆಸ್ಟ್ ನಾನು ಹಾಗೆ ಹೇಳಿದಾಗೆ ಬ್ಲಡ್ಡಲ್ಲಿ ಆಗುವಂಥ ಟೆಸ್ಟ್ 1 ಅಥವಾ 2 ಟೆಸ್ಟ್ ನಮಗೆ ಬೇಕಾಗ್ಬೋದು. ಇದೆಲ್ಲ ಟೆಸ್ಟ್ ಮಾಡಿದ ಮೇಲೂ, ಇರುವ ಎಲ್ಲ ಟೆಸ್ಟ್ ಮಾಡಿದ ಮೇಲೂ 10 ಮಕ್ಕಳು ಬಂದರೆ 3 ಅಥವಾ 4 ಮಕ್ಕಳಲ್ಲಿ ಮಾತ್ರ ನಮಗೆ ಯಾವ ಕಾರಣ ಅಂತ ಗೊತ್ತಾಗ್ತದೆ. ಸೊ 60-70% ಮಕ್ಕಳಿಗೆ ಯಾವ ಕಾರಣದ ಆಟಿಸಮ್ ಬಂತು ಅನ್ನೋದು ಈ ಎಲ್ಲ ಜೆನೆಟಿಕ್ ಟೆಸ್ಟ್ ಆದಮೇಲೂ ಸಿಗದೇ ಇರಬಹುದು. ಆದರೆ ಈ 30-40% ಮಕ್ಕಳು ಯಾರು ಸಿಗ್ತದೆ ಅವರಿಗೆ ಅದರಿಂದ ತುಂಬ ಬೆನಿಫಿಟ್ ಆಗ್ತದೆ. ಹೌದು, ಓಕೆ. ಅಂದರೆ ಜೆನೆಟಿಕ್ಸ್ ಒಂದು ಪರೀಕ್ಷೆ ಮಾಡಿದಾಗ ಮುಂದಿನ ಹುಟ್ಟುವ ಮಕ್ಕಳ ಬಗ್ಗೆನೂ ನಾವು ಅಂದರೆ ಆ ಹುಟ್ಟುತ್ತವ ಆಟಿಸಮ್ ಇದೆಯಾ ಇಲ್ವಾ ಅಂತೇಳಿ ನೋಡ್ಬೋದು ಅಂತೇಳಿ ಹೇಳಿದರೆ. ಸೊ ಇನ್ನು ನೆಕ್ಸ್ಟ್ ಹೇಳಬೇಕು ಅಂತ ಹೇಳಿದರೆ, ಇನ್ನು ಭವಿಷ್ಯದ ಮಕ್ಕಳಲ್ಲಿ ರಿಕರ್ ಆಗ್ಬೋದಾ ಇದು ಅಂತೇಳಿ, ಹೇಗೆ ಆಗ್ತದ ಇಲ್ವಾ ಅಂತೇಳಿ? ತುಂಬ ತಂದೆ ತಾಯಿಗಳು ತನ್ನ ಮಗುವಿಗೆ ಆಟಿಸಮ್ ಇರುವುದನ್ನು ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲ, ಆಟಿಸಮ್ ಆಗಿದೆ, ಚಿಂತೆ ಇಲ್ಲ. ಆದರೆ ಅವನ ಆರೈಕೆಯಲ್ಲೇ ಅವರು ಅಂದರೆ ಅವ್ರು ಪಳಗಿರ್ತಾರೆ. ಇನ್ನೊಂದು ಮಗು ಬಗ್ಗೆ ಯೋಚನೆ ಸಹ ಮಾಡ್ತಿರೋದು. ಇನ್ನೊಂದು ಮಗು ಅದು ಇದೇ ಥರ ಆದರೆ ನಮಗೆ ಒಂದು ಮಗುವನ್ನೇ ನೋಡ್ಕೊಳ್ಳೋದು ಕಷ್ಟ ಆಗಿದೆ, ಇನ್ನೊಂದು ಮಗು ಆದರೆ ತುಂಬ ಕಷ್ಟದಲ್ಲಿ, ಆ ಭಯ ಭೀತಿಯಲ್ಲೇ ಅವ್ರು ಇರ್ತಾರೆ. ಆದರೆ ಅವರಿಗೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ನೋಡಿ. ನಾನು 2-3 ವಿಷಯ ನಿಮ್ಮನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಆಟಿಸಮ್ ಅನ್ನೋದು ಪ್ಯೂರ್ ಜೆನೆಟಿಕ್ ಅಲ್ವೇ ಅಲ್ಲ, ಜೆನೆಟಿಕ್ ಜೊತೆ ಬೇರೆ ಎಲ್ಲ ಬಂದಾಗ ಮಾತ್ರ ಆಗುವಂಥದ್ದು. ಪ್ಲಸ್ ಜೆನೆಟಿಕ್ ಇದ್ದರೂ ಸಹ ಅದು ಬಹಳಷ್ಟು ಬಾರಿ ತಂದೆ ತಾಯಿಯಿಂದ ಬಾರದೆ ಮಗುವಲ್ಲಿ ಮಾತ್ರ ಇರುವಂಥ ಸಮಸ್ಯೆ ಸಹ ಇರ್ಬೋದು. ಸೊ ನಿಮ್ಮ ಮಗುವಲ್ಲಿ ಆಟಿಸಮ್ ಲಕ್ಷಣ ಇದೆ ಅಥವಾ ಬೇರೆ ಡಾಕ್ಟರ್ ಅದನ್ನು ಆಟಿಸಮ್ ಇರಬಹುದು ಅಂತ ಡಯಾಗ್ನೋಸ್ ಆಗಿದ್ದರೆ ಖಂಡಿತ ಒಮ್ಮೆ ಜೆನೆಟಿಕ್ ಕನ್ಸಲ್ಟೇಷನಿಗೆ ನೀವು ಬರ್ಬೋದು. ಮಗುವಿನ ಟೆಸ್ಟ್ ಎಲ್ಲ ಮಾಡಿದ ಮೇಲೆ ಜೆನೆಟಿಕ್ಸ್ ಹೌದು ಅಂತ ಬಂದರೆ ಅದು ಆ ವ್ಯತ್ಯಾಸ ನಿಮ್ಮಿಂದ ಬಂದದ ಅಥವಾ ನಿಮ್ಮಲ್ಲಿ ಅದು ಕ್ಯಾರಿಯರ್ಸ್ ಇಲ್ಲದೆ ಇರ್ಬೋದು, ಅವರಿಂದ ಬಾರದ ಇರಬಹುದು. ಆ ಥರ ಇದ್ದಾಗ ನಿಮ್ಮ ನೆಕ್ಸ್ಟ್ ಪ್ರೆಗ್ನೆನ್ಸಿಲಿ ರಿಸ್ಕ್ ತುಂಬ ಕಡಿಮೆ ಆಗ್ತದೆ. ಯಾವುದಕ್ಕೂ ಭಯದಲ್ಲಿ ಒಂದು ತುಂಬ ಜನ ಇದು 2ನೇ ಮಗುವನ್ನೇ ಪ್ಲ್ಯಾನ್ ಮಾಡೋದಿಲ್ಲ, ಅಥವಾ ಪ್ಲ್ಯಾನ್ ಮಾಡಿದರೆ ಅವರು ಹೆದರಿಕೆಯಲ್ಲೇ ಕಳಿಬೇಕಾಗ್ತದೆ. ಆ 9 ತಿಂಗಳು ಪ್ಲಸ್ ಮಗು ಒಂದು 2-3 ವರ್ಷ ಆಗುವವರೆಗೆ ಈ ಮಗುವೇ ಸಹ ಬರ್ಬೋದಾ ಅಂತ. ಆದರೆ ಹೆದರಿಕೆ ಬೇಡ.
ಅಟ್ಲೀಸ್ಟ್ ಜೆನೆಟಿಕ್ ಡಯಾಗ್ನೋಸಿಸ್ ಇದ್ದರೆ ಬರುತ್ತಾ ಬರಲ್ವಾ, ಬರೋದಿದ್ದರೆ ಎಷ್ಟು ಚಾನ್ಸ್ ಇದೆ, ಅದನ್ನು ಒಮ್ಮೊಮ್ಮೆ ಚಾನ್ಸ್ 25%, 50%ವರೆಗೆ ಇರೋ ಸಾಧ್ಯತೆ ಇದೆ. ಅಂಥವರಿಗೆ ನಾವು ಜೆನೆಟಿಕ್ ಡಯಾಗ್ನೋಸಿಸ್ ಸಿಕ್ಕಿದ್ರೆ ಅವರ ಗರ್ಭಿಣಿ ಆದಮೇಲೆ ಮಗುವಿನ ಸುತ್ತ ಇರುವ ನೀರು ತೆಗೆದು ಪರೀಕ್ಷೆ ಮಾಡಿ ಆ ಮಗುವಲ್ಲಿ ಸಹ ಹಿಂದಿನ ಮಗುವ ತೊಂದರೆ ಉಂಟಾ ಇಲ್ವಾ ಅಂತ ನೋಡಿ ಹೇಳ್ತೇವೆ. ತೊಂದರೆ ಇಲ್ಲ ಅಂತ ಇದ್ದರೆ ಆರಾಮಾಗಿ ಏನು ಯೋಚನೆ ಮಾಡಬೇಕಂತ ಇಲ್ಲ. ಸೊ ಒಂದು ಮಗುವಿಗೆ ಆಟಿಸಮ್ ಇದ್ದ ತಕ್ಷಣ ಎರಡನೇ ಮಗುವಿಗೆ ಆಗಲೇಬೇಕಂತ ಖಂಡಿತ ಇಲ್ಲ. ಓಕೆ, ಈಗ ನೀವು ಹೇಳಿದ್ರಿ ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ಮಗುವಿನ ಸುತ್ತ ಇರುವ ನೀರನ್ನು ತೆಗೆದು ಟೆಸ್ಟ್ ಮಾಡ್ತೀರಿ ಅಂತ ಹೇಳಿ. ಒಂದು ವೇಳೆ ಅದರಲ್ಲಿ ಪಾಸಿಟಿವ್ ಬಂತು, ಮಗು ಆಟಿಸಮ್ ಇದೆ ಅಥವಾ ಏನಾದರೂ ಜೆನೆಟಿಕ್ಸ್ ಪ್ರಾಬ್ಲಮಿಂದ ಅಥವಾ ಏನಾದರೂ ಇದೆ ಅಂತೇಳಿ ಬಂದಾಗ ಮುಂದೆ ಅದನ್ನು ಏನು ಮಾಡಬಹುದು, ಅಂದರೆ ಅದಕ್ಕೆ ಮದ್ದು ಏನಾದರೂ ಇದೆಯಾ ಅಥವಾ ಹೇಗೆ ಅದನ್ನು ಇದು ಮಾಡ್ಬೋದು? ಈಗ ಗರ್ಭಿಣಿ ಇರುವ ಅಂದರೆ ಏನು ತಾಯಿಗೆ ಅದರ ಹೊಟ್ಟೆಯೊಳಗಿರುವ ಮಗುವನ್ನು ಜೆನೆಟಿಕ್ ಟೆಸ್ಟ್ ಮಾಡುವ ಮುಂಚೆ ಮೊದಲನೇ ಮಗುವಿನ ಜೆನೆಟಿಕ್ ಟೆಸ್ಟ್ ಕಂಪ್ಲೀಟ್ ಆಗಿರಬೇಕು. ಡೈರೆಕ್ಟಾಗಿ ನಾವು ಜೆನೆಟಿಕ್ ಟೆಸ್ಟ್ ಹೊಟ್ಟೆಲಿರುವ ಮಗುವಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಸೂಜಿ ಪರೀಕ್ಷೆ ಎಲ್ಲ ಮಾಡಿದ ಮೇಲೆ ಮಗುವಿಗೆ ತೊಂದರೆ ಇದೆ ಅಂತ ಬಂದರೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಯಾಕೆ, ಜೆನೆಟಿಕ್ಸ್ ಅನ್ನೋದು ನಾವು ಹುಟ್ಟಿನಿಂದ ನಾವು ಸಾಯುವವರೆಗೆ ನಮ್ಮ ಜೊತೆ ಇರುವಂಥದ್ದು. ಸೊ ತೊಂದರೆ ಇದ್ದಾಗ ಅದನ್ನು ತೆಗೆಸುವ ಒಂದೇ ಕಾರಣ ಇರ್ತದೆ ವಿನಃ ಅದನ್ನು ನಾವು ಸರಿ ಮಾಡಿ ಹುಟ್ಟುವ ಮೊದಲೇ ಸರಿ ಮಾಡ್ಲಿಕ್ಕೆ ಅದನ್ನು ಆಗೋದಿಲ್ಲ. ಅಂದರೆ ಎಷ್ಟು ಮಂತಲ್ಲಿ ಟೆಸ್ಟ್ ಮಾಡಬೇಕಾಗುತ್ತೆ? ಫಸ್ಟ್ ಅಪಾಯಿಂಟ್ಮೆಂಟ್ ಯೂಶಲಿ 3ನೇ ತಿಂಗಳಲ್ಲಿ ಬರುತ್ತೆ. ಅದನ್ನು ಮಿಸ್ ಆದರೆ ಅಥವಾ ಯಾವುದೇ ಕಾರಣಕ್ಕೆ ನಮ್ಗೆ ಮಾಡಕ್ಕೆ ಆಗದೆ ಅಂತ ಇದ್ರೆ 4ನೇ ತಿಂಗಳಿಗೆ ಸಹ ಮಾಡ್ಬೋದು. ಸೊ ಒಂದು 3 to 4 months ಒಳಗೆ ಹುಟ್ಟುವ ಮಗುವಿಗೆ ಆಟಿಸಮ್ ಉಂಟಾ ಇಲ್ವಾ ಅಂತ ನಾವು ಹೇಳಲಿಕ್ಕೆ ಆಗ್ತದೆ. ಓಕೆ, ಒಂದು ವೇಳೆ ಈ ಜೆನೆಟಿಕ್ ಟೆಸ್ಟ್ ಆದ ನಂತರ ಅದು ಮಗುವಿಗೆ ಇಲ್ಲ ಆಟಿಸಮ್ ಅಂತಹ ಯಾವುದೇ ಲಕ್ಷಣಗಳು ಕಂಡು ಬರುವುದಿಲ್ಲ, ಆಮೇಲೆ ಹುಟ್ಟಿದ ನಂತರ ಬರುವಂಥ ಚಾನ್ಸಸ್ ಇದೆಯಾ? ಅಥವಾ ಅಂದರೆ ಮೊದಲನೇ ಮಗುವಿಗೆ ಜೆನೆಟಿಕ್ಸ್ನಿಂದಲೇ ಬಂದಿರ್ಬೋದು, ಎರಡನೇ ಮಗುವಿಗೆ ನೀವು ಟೆಸ್ಟ್ ಮಾಡಿದಾಗ ಇಲ್ಲ ಅಂತೇಳಿ ಬಂದಿರ್ಬೋದು, ಆದರೆ ಹುಟ್ಟಿದಾಗ ಮಗು ಸರಿಯಾಗಿರುತ್ತೆ, ಆಮೇಲೆ ಬೆಳೀತಾ ಬೆಳೀತಾ ಇಂತಹ ಏನೋ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇದೆಯಾ? ಎಷ್ಟು ವರ್ಷದಲ್ಲಿ ಬರಬಹುದು ಅಂತೇಳಿ? ಒಂದು ಸತಿ ನಾವು ಸೂಜಿ ಪರೀಕ್ಷೆ ಮಾಡಿ ಮಗುವಿಗೆ ತೊಂದರೆ ಇಲ್ಲ ಅಂತ ಹೇಳಿದರೆ ಯೂಶಲಿ ಆ ಮಗುವಿಗೆ ಮತ್ತೆ ಹುಟ್ಟಿದ ಮೇಲೆ ಆಟಿಸಮ್ ಬರೋದಿಲ್ಲ. ಆದರೆ ನೋಡಿ, ನಾನು ಆಗ ಹೇಳಿದಾಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ತುಂಬ ಸ್ಟ್ರಾಂಗ್ ಇದೆ ಅಥವಾ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಇದ್ದರೆ ಪಾಪ್ಯುಲೇಷನ್ ರಿಸ್ಕನ್ನು ನಾವು ತೆಗಿಲಿಕ್ಕೆ ಆಗೋದಿಲ್ಲ. ಈಗ ನೀವು ಕಂಪೇರ್ ಮಾಡಿದರೆ ಉಡುಪಿ 100 ಮಕ್ಕಳನ್ನು ತಗೊಂಡು ಬೆಂಗಳೂರಿನ 100 ಮಕ್ಕಳನ್ನು ತಗೊಂಡ್ರೆ ಬೆಂಗಳೂರಲ್ಲಿ ಆಟಿಸಮ್ ತುಂಬ ಹೆಚ್ಚಿದೆ. ಸೊ ನೀವು ಉಡುಪಿ ಮಗುವನ್ನು ಬೆಂಗಳೂರಿಗೆ ಬಿಟ್ಟರೆ ಅದು ಮಗು ಅಲ್ಲಿ ಸಹ ಮತ್ತೆ ಆಟಿಸಮ್ ಆಗೋ ಸಹ ಹೆಚ್ಚುತ್ತದೆ. ಸೊ ನಮ್ಮ ಜೆನೆಟಿಕ್ಸಿಂದ ನಾವು ಜೆನೆಟಿಕ್ ಕಾಂಪೊನೆಂಟ್ ಮಾತ್ರ ಚೆಕ್ ಮಾಡಲಿಕ್ಕೆ ಆಗ್ತದೆ ವಿನಃ ಆ ತಂದೆ ತಾಯರು ಹೇಗಿದ್ದಾರೆ, ಅವರ ಎನ್ವಿರಾನ್ಮೆಂಟ್ ಹೇಗಿದೆ, ಅವರು ಎಷ್ಟು ಅದನ್ನು ಇದು ಮಾಡ್ತಾರೆ, ಅದನ್ನೆಲ್ಲ ನಾವು ಅದನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆಟಿಸಮ್ ಅನ್ನೋದು ನಾವು ಪಾಪ್ಯುಲೇಷನ್ ರಿಸ್ಕನ್ನು ಎಲಿಮಿನೇಟ್ ಮಾಡಲಿಕ್ಕೆ ಆಗೋದು. ಅಂದರೆ ಆ ಜನರಲ್ಲಿ ಈಗ ಸಪೋಸ್ 100ರಲ್ಲಿ 1 ಮಗುವಿಗೆ ಆಟಿಸಮ್ ಬರ್ತಾ ಇದ್ರೆ ಅದನ್ನು ನಾವು 0 ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಅಂತ ಹೇಳಿದ್ರೆ ಬರುವಂತಹದ್ದು ಯಾವುದೇ ಒಂದನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಿ, ಅಲ್ಲದೆ ತಪ್ಪಿಸ್ಲಿಕ್ಕೂ ಆಗಲ್ಲ ಅಂತ ಹೇಳಿದ್ರಿ. ಅಟ್ಲೀಸ್ಟ್ ಆ ಫ್ಯಾಮಿಲಿಯಲ್ಲಿ ಗೊತ್ತಿರೋದನ್ನು ನಾವು ಹೇಳ್ಬೋದು. ಈ ಮಗು ಹಿಂದಿನ ಮಗು ಈ ಕಾರಣದಿಂದ ಆಗಿದೆ ಅಂತ ಇದ್ರೆ ಅದನ್ನು 100% ಹೇಳು, ಬರುತ್ತಾ ಬರಲ್ವಾ. ಆದರೆ ಪಕ್ಕ 100% ಬರುವುದಿಲ್ಲ ಅಂತ ಹೇಳಿ. ಓಕೆ, ಬಂದರೂ ಬರಬಹುದು, ಹೇಳಲಿಕ್ಕೆ ರಿಸ್ಕ್ ಕಡಿಮೆ. ಹೌದು. ಓಕೆ, ಇನ್ನು ಈ ಆಟಿಸಮ್ ಬದಲು ಇರುವಂತಹ ತಪ್ಪು ಕಲ್ಪನೆ, ತುಂಬ ಜನರಿಗೆ ತಪ್ಪು ಕಲ್ಪನೆ ಇದೆ. ಇದರ ಬಗ್ಗೆ ಹಿಂದೆ ಮಾತಾಡಿದ್ದೇವೆ ಹಿಂದಿನ ಸಂಚಿಕೆಗಳಲ್ಲಿ. ನೀವು ಇದರ ಬಗ್ಗೆ ಏನು ಹೇಳ್ತೀರಾ? ಯಾವುದೆಲ್ಲ ತಪ್ಪು ಕಲ್ಪನೆಗಳಿದ್ದಾವೆ ಅಂತೇಳಿ? ನಾವು ತುಂಬ ಪೇರೆಂಟ್ಸನ್ನು ಮಾತಾಡಿಸುವಾಗ ಅವರ ಅಂದರೆ ಈ ತಪ್ಪು ಕಲ್ಪನೆಗಳು ಅವ್ರು ನೊಂದೋಗಿರ್ತಾರೆ ಅಥವಾ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಪ್ರೆಗ್ನೆನ್ಸಿಲಿ ಅದು ತಿಂದೆ, ಅಥವಾ ನಾವು ಅಲ್ಲಿ ಹೋಗಿದ್ವಿ, ನಾವು ಟ್ರಾವೆಲ್ ಮಾಡಿದ್ವಿ, ಬಸ್ಸಲ್ಲಿ ಹೋಗಿದ್ವಿ, ಅಥವಾ ಅದು ತಿನ್ನಲಿಲ್ಲ, ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಅಂತ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ಅಥವಾ ಮಗುವಿಗೆ ನಾವು ವ್ಯಾಕ್ಸಿನೇಷನ್ ಕೊಟ್ವಿ ಅದರಿಂದ ಆಯಿತು, ಅಥವಾ ನನ್ನ ಮಗು ಮಾತಾಡ್ತಾ ಇಲ್ಲ ತುಂಬ ಲೇಟ್ ಆಯಿತು, ಅದರ ಆಟಿಸಮ್ ಇರೋ ಮಕ್ಕಳಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಲವಾರು ಸ್ಟೆಪ್ಪುಗಳಲ್ಲಿ ಈ ತಪ್ಪು ಕಲ್ಪನೆಗಳು ಬಂದು ಈ ತಂದೆ ತಾಯಿಗಳು ಇಲ್ಲ ನೊಂದಿರ್ತಾರೆ, ಅಥವಾ ಈ ತಪ್ಪು ಕಲ್ಪನೆಗಳಿಂದನೇ ಆಚೆ ಬರುವುದಿಲ್ಲ. ಅವರು ಹೆಲ್ಪ್ ಸಹ ಕೇಳುವುದಿಲ್ಲ. ಸೊ ಇಲ್ಲ ಇದನ್ನು ಅವ್ರು ಅಕ್ಸೆಪ್ಟ್ ಮಾಡಿರ್ತಾರೆ, ಇದರಿಂದನೇ ಆಯಿತು ನಮ್ಮ ಜೀವನ ಅಂತ. ಆದರೆ ದಯವಿಟ್ಟು ನೀವು ಹೆಲ್ಪ್ ಕೇಳದೆ, ನಮಗಂತೂ ನಮ್ಮ ಹತ್ರ ಬಾರದೆ ನಾವು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಇಷ್ಟು ಜನ ಇದ್ದೇವೆ ನಾವಿಲ್ಲಿ ನಿಮಗೆಲ್ಲ ಹೆಲ್ಪ್ ಮಾಡಲಿಕ್ಕೆ, ನೀವು ಬಂದರೆ ಆಯ್ತಷ್ಟೇ. ಇಷ್ಟರಲ್ಲಿ ನಾವು ಇಷ್ಟು ಸ್ಪೆಷಲಿಸ್ಟ್ಗಳು ಯಾರಾದರೂ ಒಬ್ಬರ ಹತ್ರ ಬಂದ್ರೂ ಮತ್ತೆ ನಿಮ್ಮ ಕೇರ್ ಕಂಪ್ಲೀಟ್ ಆಗ್ತದೆ. ಯಾಕಂದರೆ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ರೆಫರ್ ಮಾಡಿ ನಿಮಗೊಂದು ಕಂಪ್ಲೀಟ್ ಕೇರ್ ಸಿಗುವಾಗೆ ಸಿಗ್ತೇವೆ. ಆದರೆ
ಹಲವಾರು ತಪ್ಪು ಕಲ್ಪನೆ, ಎಸ್ಪೆಷಲಿ ಆಟಿಸಮ್ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಿಂದವೂ ಸಹ ತುಂಬ ಜನರಿಗೆ ತಪ್ಪು ಕಲ್ಪನೆ ಬಂದಿರುತ್ತೆ. ಇದರಿಂದ ಅವರು ಕೇರ್ ಪಡೆಯುವುದನ್ನು ಸಹ ಲೇಟ್ ಆಗುತ್ತೆ. ಹೌದು, ಅಂತ ಹೇಳಿದ್ರೆ ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದ್ರೆ ಮಗು ಈಗ ಸ್ವಲ್ಪ ಜಾಗೃತಿ ಹುಟ್ಟುತ್ತಾ ಇದೆ. ಇಲ್ಲದೇ ಇದ್ರೆ ಪೇರೆಂಟ್ಸಿಗೆ ಏನು ಅಂತ ಹೇಳಿದ್ರೆ ದೇವರ ಮೊರೆ ಹೋಗುವಂಥದ್ದು, ಇಲ್ಲ 2 ವರ್ಷ 3 ವರ್ಷ ಆದಮೇಲೆ ಮಾತಾಡ್ತದೆ ಅಥವಾ ನಡೀತದೆ, ಅಥವಾ ಬೇರೆ ಏನಾದರೂ ಅದು 5 ವರ್ಷದ ತನಕ ಅದು ಹೇಳ್ತಾರಲ್ಲ ಬಾಲಗ್ರಹ ಇರುತ್ತೆ, ಇನ್ನು ಕಮ್ಮಿ ಆಗುತ್ತೆ ಅಂತೇಳಿ ಆ ಒಂದು ತಪ್ಪು ಕಲ್ಪನೆಯಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಯಾವುದಕ್ಕೂ ಸಹ ಡಾಕ್ಟರನ್ನು ಫಸ್ಟ್ ಕನ್ಸಲ್ಟ್ ಆದರೆ ಒಳ್ಳೆಯದು ಅಂತೇಳಿ ನೀವು ಹೇಳೋದು. ನೀವು ಅವರು ಬರದೆ ನೀವು ಅದಕ್ಕೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ, ಅಥವಾ ಅದು ಆಟಿಸಮ್ ಅಂತ ಹೇಳಿ ಹೇಳಲಿಕ್ಕೂ ಆಗಲ್ಲ, ಅದು ಬೇರೆ ಕಾರಣಗಳಿಂದ ಇರ್ಬೋದು ಅಂತೇಳಿ ಹೇಳಿದ್ರಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ನು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಮಾಹಿ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಒಂದು ಮೆಡಿಕಲ್ ಜೆನೆಟಿಕ್ಸ್ ವಿಭಾಗದಲ್ಲಿ ಯಾವುದೆಲ್ಲ ಸೇವೆಗಳು ಲಭ್ಯ ಇರ್ತದೆ ಅಂತೇಳಿ? ಸೊ ನಮ್ಮ ಮೆಡಿಕಲ್ ಜೆನೆಟಿಕ್ಸ್ ವಿಭಾಗದಲ್ಲಿ ಆಟಿಸಮ್ ಡೌಟ್ ಇರುವ ಮಕ್ಕಳಲ್ಲೆಲ್ಲ ಡಿಟೇಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿ, ಅಂದರೆ ಅವರಿಗೆ ಸ್ಕೇಲ್ಸ್ ಎಲ್ಲ ಯೂಸ್ ಮಾಡಿ ಅದರಲ್ಲಿ ಏನು ವ್ಯತ್ಯಾಸ, ಆಟಿಸಮ್ ಇದೆಯಾ ಇಲ್ವಾ, ಇದ್ದರೆ ಎಷ್ಟು ಸಿವಿಯರಿಟಿಯಲ್ಲಿ ಇದೆ, ಅದಕ್ಕೆ ಅದು ಬಿಟ್ಟು ಬೇರೆ ಏನಾದರೂ ತೊಂದರೆ ಇದೆಯಾ, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇವ್ಯಾಲ್ಯೂಯೇಟ್ ಮಾಡಿ ಅವರಿಗೆ ಸಪೋಸ್ ಎಲ್ಲರಿಗೆ ಬೇಕಂತಿಲ್ಲ, ಸಪೋಸ್ ಬೇರೆ ಏನಾದರೂ ಕಿವಿ ಟೆಸ್ಟ್ ಇರ್ಬೋದು, ಅಥವಾ ಸ್ಪೀಚ್ ಥೆರಪಿ ಬೇಕಿರ್ಬೋದು, ಅಥವಾ ಅವರಿಗೆ MRI ಬೇಕಿರ್ಬೋದು, ಆ ಥರ ಏನಾದರೂ ಇದ್ದರೆ ಅದನ್ನು ಸಹ ನಮ್ಮ ಡಿಪಾರ್ಟ್ಮೆಂಟಲ್ಲಿದೆ. ನಂತರ ಇವರಿಗೆ ಬೇಕಾಗಿರೋ ಜೆನೆಟಿಕ್ ಟೆಸ್ಟ್ ನಮ್ಮಲ್ಲಿ ಆಗಿ ಈ ಜೆನೆಟಿಕ್ ಟೆಸ್ಟಿಂದ ಏನಾದ್ರು ಸಿಕ್ಕಿದಾಗ ಡಿಟೇಲ್ ಆಗಿ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಕೌನ್ಸಿಲಿಂಗನ್ನು ಪೇರೆಂಟ್ಸಿಗೆ ಮಾಡಿ ನಂತರ ಮುಂದೆ ಗರ್ಭಿಣಿ ಆದಾಗ ಅವರಿಗೆ ಆ ಸೂಜಿ ಪರೀಕ್ಷೆಯಿಂದ ಹಿಡಿದು ಪ್ರತಿಯೊಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಲಭ್ಯ ಇದೆ. ಸೊ ಅದೇ ನಾನು ಹೇಳಿದಾಗ ಬಂದರೆ ಆಯಿತು, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊಳ್ತೇವೆ. ಅಂದರೆ ಕೆಲವರು ಏನು ಹೇಳ್ತಾರೆ ಅಂದರೆ ಪೇರೆಂಟ್ಸ್, ಅಯ್ಯೋ ತುಂಬ ಟೆಸ್ಟಿಗೆ ಜಾಸ್ತಿ ಕಾಸ್ಟ್ ಇರ್ಬೋದು, ನಮ್ಮಿಂದ ಅದನ್ನು ಬೇರ್ ಮಾಡಲಿಕ್ಕೆ ಆಗುತ್ತಾ ಇಲ್ವಾ, ಆ ಒಂದು ತಲೆಯಲ್ಲಿ ಇಟ್ಕೊಂಡು ವಿಷಯವನ್ನು ತಲೆಯಲ್ಲಿ ಇಟ್ಕೊಂಡು ಸಹ ಬರದೇ ಇರಬಹುದು. ಅಂದರೆ ಈ ಆಟಿಸಮ್ ಮಕ್ಕಳ ಟ್ರೀಟ್ಮೆಂಟಿಗೆ ಸಹ ಇರ್ಬೋದು, ಕೆಲವರು ಅದಕ್ಕೋಸ್ಕರ ಹೋಗದೇ ಇರ್ತಾರೆ. ಅಲ್ಲಿ ಹೋದರೆ ಮತ್ತೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು, ಕಾಸ್ಟ್ ತುಂಬ ಆಗತ್ತೆ, ಹೋಗಲಿಕ್ಕೆ ಅವರ ಒಂದು ಸಾಮಾಜಿಕ ಇದರಲ್ಲಿ ಸಹ ಅಷ್ಟು ಸಂಬಳ ಇಲ್ಲದೇ ಇರಬಹುದು. ಸೊ ಹಾಗಾಗಿ ಆ ಒಂದು ಕಾರಣದಿಂದ ಹೋಗದೇ ಇರಬಹುದು ಅಲ್ವಾ. ಸೊ ಈ ಟೆಸ್ಟ್ಗಳಿಗೆಲ್ಲ ಅಥವಾ ಈ ಮಕ್ಕಳಿಗೆ ಎಷ್ಟು ಟೈಮ್ ತನಕ ಟೆಸ್ಟ್ಗಳ ಅಗತ್ಯ ಇದೆ, ಸೊ ಅದರ ಬದಲು ಏನಾದರೂ ಹೇಳಲಿಕ್ಕೆ ಇಚ್ಛೆ? ಈಗಾಗಲೇ ಹೇಳಿದಾಗೆ ತುಂಬ ಮೈಲ್ಡ್ ಇದ್ದಾಗ ನಾವು ಮಾಡಿಸೋದೇ ಇಲ್ಲ. ಆದರೆ ನೀವು ಒಮ್ಮೆ ಭೇಟಿ ಕೊಡೋದೇ ಇದ್ದರೆ, ಯಾಕಂದರೆ ತುಂಬ ಮಕ್ಕಳನ್ನು ನಾವು ನೋಡಿದ್ದೇವೆ, ತುಂಬ ಸಣ್ಣ ಇಂಟರ್ವೆನ್ಷನ್, ಸಣ್ಣ ಸ್ಪೀಚ್ ಥೆರಪಿ ಒಮ್ಮೆ ಮಾಡಿಸಿ ಮತ್ತೆ ಮನೆಯಲ್ಲಿ ಮಾಡಿಸ್ತಾ ಇರ್ತಾರೆ. ಸ್ವಲ್ಪದರಲ್ಲೇ ಅವರಿಗೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸಿರುತ್ತೆ. ನೀವು ಹೆದರಿ ನೀವು ಬಾರದೇ ಇದ್ದಾಗ ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ತುಂಬ ಸಣ್ಣ ಒಂದು ಸತಿ ಹೋದರೆ ಮತ್ತೆ ಪ್ರತಿ ವಾರ ಕರೀತಾರೆ, ವಾರದಲ್ಲಿ 3 ಸತಿ ಕರೀತಾರೆ, ಅಥವಾ ಎಷ್ಟೋ ಸಾವಿರ ಖರ್ಚು ಮಾಡಬೇಕಾಗ್ತದೆ. ಒಮ್ಮೆ ಬಂದಾಗ ಅಂದರೆ ನಾವು ನಿಮಗೆ ಫೋರ್ಸ್ ಮಾಡಿಸ್ಲಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನಿಮಗೆ ನಾವು ಆಪ್ಷನ್ಸನ್ನು ಡಿಸ್ಕಸ್ ಮಾಡ್ತೇವೆ, ಇದೆಲ್ಲ ಆಪ್ಷನ್ಸ್ ಇದೆ, ಇದನ್ನು ತೊಗೊಂಡ್ರೆ ಇದು ಪ್ಲಸ್ ಪಾಯಿಂಟ್, ಇದು ಮೈನಸ್ ಪಾಯಿಂಟ್, ಇದಕ್ಕೆ ಇಷ್ಟು ಖರ್ಚಾಗ್ತದೆ. ನೀವು ಹಾಗೆ ನೋಡ್ಲಿಕ್ಕೆ ಹೋದರೆ ನಿಮ್ಮ ಸಣ್ಣ ಸ್ಟೆಪ್ಸ್ ಮಗುವಿಗೆ ಅದು ದೊಡ್ಡ ಪರಿಣಾಮ ಬೀರ್ತದೆ. ಸಣ್ಣದರಲ್ಲಿ ನಿಮಗೆ ಮಗುವಲ್ಲಿ ತುಂಬ, ಯಾಕಂದರೆ ನಾವು ತುಂಬ ಸತಿ ಕೇಳಿದ್ವಿ ಸ್ಪೀಚ್ ಥೆರಪಿ ಆದಮೇಲೆ ಹೇಗಿದೆ, ಇಲ್ಲ ಸರ್ ಮಾತಾಡ್ತಾನೆ ಇರಲಿಲ್ಲ, ಮೊನ್ನೆಯಿಂದ ಸ್ಪೀಚ್ ಥೆರಪಿ ಶುರು ಮಾಡಿ ಈಗ ಒಂದೊಂದು ಪದ ಮಾತಾಡ್ತಾನೆ. ಅಂದರೆ ಆ ತಂದೆ ತಾಯಿಗಳಿಗೆ ಮಗು ಒಂದೊಂದು ಪದ ಮಾತಾಡುವಾಗಲೂ ಅಷ್ಟು ಖುಷಿ ಆಗ್ತದೆ. ನನ್ನ ಮಗು 6 ತಿಂಗಳಿಂದ ಎಂತ ಮಾಡ್ತೀವಿ, ಈಗೆಲ್ಲ ನೋಡಿ ಹೇಗೆ ಮಾಡ್ತಾನೆ, ಈಗ ಬೇರೆಯವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾನೆ, ಶೇಕ್ ಹ್ಯಾಂಡ್ ಕೊಡ್ತಾನೆ ಅಂತ ಅದಕ್ಕೆ ಹೇಳಿದಾಗ ನಮ್ಗೆ ಇವರಿಗೆ ಹೆಲ್ಪ್ ಆಗಿದೆ, ಸ್ವಲ್ಪ ಆದ್ರೂ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿ. ಅಂದ್ರೆ ಈ ಪೇರೆಂಟ್ಸ್ಗಳಿಗೆ ಸಹ ಒಂದೊಂದು ಸಣ್ಣ ಹೆಜ್ಜೆ ಇಂಪ್ರೂವ್ ಆದ್ರೂ ಸಹ ಮಕ್ಕಳಲ್ಲಿ ಅವರ ಮುಖದಲ್ಲಿ ಇರುವಂತಹ ಸಂತೋಷ ನೋಡಿ ನಮಗೂ ಸಂತೋಷ ಆಗತ್ತೆ. ಅಲ್ಲದೆ ಇದ್ರೆ ಈ ನಮ್ಮ ವೀಕ್ಷಕರಿಗೆ ಹೇಳೋದೇನಂತ ಹೇಳಿದರೆ, ಏನೇ ಆದರೂ ಸಹ ಮೊದಲಿಗೆ ಡಾಕ್ಟರ್ ಕನ್ಸಲ್ಟೇಷನ್ ಮುಖ್ಯ ಅಂತೇಳಿ ಹೇಳುವಂಥದ್ದು. ಅವ್ರು ಹೇಳಿದ ಹಾಗೆ ಹೆಚ್ಚು ಒಂದು ಸಲ ಭೇಟಿ ಮಾಡಿ ಅವರನ್ನು ಕನ್ಸಲ್ಟ್ ಮಾಡಿದರೆ ಮುಂದಿನ ಸ್ಟೆಪ್ ಏನು ಅಂತೇಳಿ ತಿಳ್ಕೊಳ್ಬೋದು ಅಂತೇಳಿ. ಸೊ ಅದು ಅಲ್ಲದೆ ನೀವು ಹೇಳಿದ ಹಾಗೆ ಮಕ್ಕಳ ಸ್ಪೀಚ್ ಥೆರಪಿ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಅವರಿಗೆ ಬೇರೆ ತೊಂದರೆಗಳು ಸಹ ಇರ್ಬೋದು, ಅಲ್ಲಿ ಹೋದಾಗ ಪ್ರತಿಯೊಂದು ತೊಂದರೆಗಳು ಏನು ಇದ್ರೂ ಅದನ್ನು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಕೆಲವರು ಅದೇ ಹೇಳ್ತಾರೆ. ಅರ್ಲಿ ಟೆಸ್ಟ್ ಅಂದರೆ ಮೊದಲಿಗೆ ಬಂದರೆ, ಸಣ್ಣ ಮಕ್ಕಳಿರುವಾಗಲೇ ನಾವು ಅದರ ಕಂಡು ಹಿಡಿದು ಹೋದರೆ ಬೇಗನೆ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನೀವು ಹೇಳಿದ್ರಿ. ಸೊ ಹಾಗೆ ಈ ನಮ್ಮ ಈ ಕಾರ್ಯಕ್ರಮದ ಒಂದು ಕೊನೆ ಹಂತಕ್ಕೆ ಬಂದಿದ್ದೇವೆ. ನೀವು ಡಾಕ್ಟರ್ ಇಷ್ಟು ಹೊತ್ತು ನಮ್ಮ
ನಮ್ಮೊಂದಿಗೆ ಕುಳಿತು ಕೆಲವೊಂದು ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಆದರೆ ನಮ್ಮ ಒಂದು ಕೊನೆಯ ಪ್ರಶ್ನೆ ಏನು ಅಂತ ಹೇಳಿದರೆ, ಇನ್ನು ನೀವು ನಮ್ಮ ಆಡಿಯನ್ಸಿಗೆ ಅಥವಾ ಆಟಿಸಮ್ ಪೇರೆಂಟ್ಸ್ಗಳಿಗೆ ಆಗಿರ್ಬೋದು ಅಥವಾ ಬೇರೆಯವರಿಗೆ ಟೀಚರ್ಸ್ಗಳಿಗೆ ಆಗಿರ್ಬೋದು, ಬೇರೆ ಯಾರಿಗಾದರೂ ಸಹ ಏನಾದರೂ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿದರೆ ಏನು ಹೇಳ್ತೀರಾ ಅಂತೇಳಿ? ನಾವು ಇಷ್ಟು ಜನ ನಾವೆಲ್ಲ ದಿನ ನೋಡ್ತೇವೆ, ಪೇರೆಂಟ್ಸ್ ಅಂತಲ್ಲ, ಪೇಷಂಟ್ಸ್ ಅಂತಲ್ಲ, ಎಲ್ಲ ನಾವು ರೋಡಲ್ಲಿ ಹೋದಾಗ ಎಷ್ಟು ಜನ ನೋಡ್ತೇವೆ. ನೀವು ನೋಡಿರ್ಬೋದು, ನಾವೆಲ್ಲರೂ ಸೇಮ್ ಅಲ್ಲ. ಸ್ವಲ್ಪ ಗಿಡ್ಡ, ಸ್ವಲ್ಪ ಉದ್ದ, ಸ್ವಲ್ಪ ಬಿಳಿ, ಸ್ವಲ್ಪ ಕರಿ, ಸ್ವಲ್ಪ ದಪ್ಪ, ಸ್ವಲ್ಪ ತೆಳು, ಇಷ್ಟು ನಾವೆಲ್ಲ ಬೇರೆ ಬೇರೆ ಇದ್ದೇವೆ. ಆದರೆ ನಾವೆಲ್ಲ ನಾರ್ಮಲ್ಲೇ. ಹಾಗಾಗಿ ನೋಡಿ, ನಮ್ಮ ಉದ್ದೇಶ ಈ ಆಟಿಸಮ್ ಇರೋ ಮಕ್ಕಳನ್ನು ಇಲ್ಲ ನಾನು ಸ್ಪೀಚ್ ಮಾಡಿಸ್ತೇನೆ ಇಲ್ಲ, ಇವರನ್ನು ನಾವು ಹೇಗೆ ಸಮಾಜಕ್ಕೆ ಮೇನ್ ಸ್ಟ್ರೀಮ್ ತರಲಿಕ್ಕೆ ಆಗ್ತದೆ, ಅದು ನಮ್ಮ ಉದ್ದೇಶ. ಭಯ ಬೇಡ. ಭಯ ಇದ್ದಲ್ಲಿ ನೀವು ಮತ್ತೆ ಹಿಂದೆ ಹೋಗ್ತೀರಿ. ನೀವು ಒಂದು ಸ್ಟೆಪ್ ಹಾಕಿದರೆ ನಾವು 10 ಸ್ಟೆಪ್ ಹಾಕಲಿಕ್ಕೆ ರೆಡಿ ಇವೆ. ಆದರೆ ನೀವು ಒಂದು ಸ್ಟೆಪ್ ತಗೊಳ್ಳದೇ ಇದ್ದರೆ ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಭಯ ಬೇಡ, ನೀವು ಮುಂದೆ ಬನ್ನಿ. ನೀವು ಮುಂದೆ ಬಂದಾಗ ನಾವೆಲ್ಲ ಇದ್ದೇವೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿಕ್ಕೆ ಇಚ್ಛಪಡ್ತೇನೆ. ಓಕೆ ಸರ್, ನಿಮ್ಮ ಪ್ರಕಾರ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಸಮಾಜದ ಎದುರಲ್ಲಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವ ಹಾಗೆ ನೀವು ಮಾಡ್ತೀರಿ ಅಂತೇಳಿ, ಅಂದರೆ ಎಲ್ಲರಿಗೂ ಅಲ್ಲ, ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಿದ್ರಿ. ಹಾಗಾಗಿ ವೀಕ್ಷಕರೇ ನೋಡಿದ್ರಲ್ಲ, ಯಾವುದಕ್ಕೂ ಭಯ ಬೀಳದೆ ಡಾಕ್ಟರನ್ನು ಒಂದ್ಸಲ ಕನ್ಸಲ್ಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತೇಳಿ ಹೇಳುವಂಥದ್ದು. ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸುವಂತೆ ಮಾಡಬಹುದು ಅಂತೇಳಿ ಸಹ ಡಾಕ್ಟರ್ ಹೇಳಿದ್ದಾರೆ. ಏನೂ ಟೆಸ್ಟ್ ಮಾಡದೆ ಯಾವ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡೋದು ಅಂತ ಹೇಳಿ ಅವರ ಒಂದು ಆಲೋಚನೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ಏನಾದರೂ ನಿಮ್ಮ ಮಗುವಿನಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ, ಒಂದು ಮಾತಾಡದೇ ಇದ್ದರೆ ಅಥವಾ ಹೈಪರ್ ಆ್ಯಕ್ಟಿವ್ ಆಗಿದ್ದರೆ ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆ ಇದ್ದಲ್ಲಿ ಮೊದಲನೇದಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ವಿಷಯ ಏನು ಅಂತೇಳಿ ತಿಳ್ಕೊಳ್ಳಿ ಅಂತೇಳಿ ಹೇಳ್ತಾ, ಧನ್ಯವಾದ ಡಾಕ್ಟರ್. ಇಷ್ಟೊತ್ತು ನಮ್ಮೊಂದಿಗೆ ಕುಳಿತು ನಮ್ಮ ಒಂದು ವೀಕ್ಷಕರಿಗೆ ಒಂದು ಜೆನೆಟಿಕ್ಸ್ ಹಾಗೂ ಆಟಿಸಮ್ ಬದಲು ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ವಿವೇಕಾನಂದ ಭಟ್ ಅವರು ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಮತ್ತು ಯು ಚಾನಲ್ ನಿರ್ವಹಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ವೆಲ್ಫೇರ್ ಆಫೀಸರ್ ಆಗಿರುವಂತಹ ರತ್ನ ಸುವರ್ಣ ಅವರು ಇಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅರೌಂಡ್ ಈಗ 20ನೇ ಎಪಿಸೋಡ್ ಆಗಿರುವಂಥದ್ದು. 20 ಎಪಿಸೋಡ್ನಲ್ಲಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ನಮ್ಮಲ್ಲಿ ಬಂದಿದ್ದಾರೆ. ಇದು ಮೊದಲನೇ ಬಾರಿಗೆ ನಮ್ಮ ಒಂದು ಸರ್ಕಾರಿ ಅಧಿಕಾರಿ, ಅದರಲ್ಲೂ ಸಹ ನಮ್ಮ ಡಿಸಬಿಲಿಟಿಗೆ ಸಂಬಂಧಿಸಿರುವಂತಹ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ. ನಮಗೆ ಇದೊಂದು ತುಂಬ ಖುಷಿಯಾಗಿರುವಂಥ ವಿಚಾರ ಮೇಡಮ್. ಅದು ಅಲ್ಲದೆ ಏನಂತ ಹೇಳಿದರೆ, ನಮ್ಮ ಈ ಆಟಿಸಮ್ಗೋಸ್ಕರನೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು, ಇದರ ಅವೇರ್ನೆಸ್ ಜಾಸ್ತಿ ಜನಕ್ಕೆ ಸೇರಬೇಕು ಅಂತ ಹೇಳುವಂಥದ್ದು ಮುಖ್ಯ ಕಾರಣ ಆಗಿರುವಂಥದ್ದು. ನೀವು ನಮ್ಮ ಜೊತೆ ಸೇರಿಕೊಂಡಿರುವಂಥದ್ದು ನಮಗೆ ತುಂಬ ಖುಷಿಯಾಗಿದೆ ಮೇಡಮ್. ಮೇಡಮ್, ನಾನು ನೇರವಾಗಿ ಒಂದು ನಮ್ಮ ಎಕ್ಸ್ಪೆಷಲಿ ನಮ್ಮ ಜನರ ಹತ್ರ ಬಂದಿರುವಂತಹ ಕೆಲವು ಕ್ವಶನ್ಸ್ಗಳು, ಅದನ್ನು ನಿಮ್ಮ ಹತ್ರ ಕೇಳಬೇಕು ಅಂತ ಹೇಳುವಂತಹ ಮುಖ್ಯ ಉದ್ದೇಶವಾಗಿರುವಂಥದ್ದು ಮೇಡಮ್. ಈಗ ಆಟಿಸಮ್ ಆಗಿರ್ಬೋದು, ಇಲ್ಲ ನ್ಯೂರೋ ಡೈವರ್ಸ್ ಆಗಿರುವಂತಹ ಮಕ್ಕಳಿಗಾಗಿರ್ಬೋದು, ಅಂತಹ ಮಕ್ಕಳಿಗೆ ಗೌರ್ಮೆಂಟಿಂದ ಇರುವಂತಹ ಏನೇನು ಸೌಲಭ್ಯಗಳು ನಮ್ಮ ಗೌರ್ಮೆಂಟಲ್ಲಿ ಸಿಗ್ತದೆ ಮೇಡಮ್? ಈಗ ನೀವು ಕೇಳ್ತಾ ಇರೋದು ಆಟಿಸಮ್ ಮತ್ತು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಮಕ್ಕಳಿಗೆ. ಹೌದು. ನಾನು ಇದರಲ್ಲಿ ನಮ್ಮ ವಿಕಲಚೇತನ ಹಕ್ಕುಗಳ ಅಧಿನಿಯಮದಲ್ಲಿ ಒಟ್ಟಿಗೆ 21 ಬಗೆಯ ಡಿಸಬಿಲಿಟಿ ಇದೆ. ಎಲ್ರಿಗೂ ಸಹ ಸೇರಿಸಿ ಹೇಳಿಬಿಡ್ತೇನೆ. ಫಸ್ಟಿಗೆ ಆಟಿಸಮ್ ಮತ್ತು ನೀವು ಕೇಳಿದಾಗೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಮಕ್ಕಳಿಗೆ. ಈಗ ಮೇಯ್ನ್ ಈಗ ಆಟಿಸಮ್ ಮಕ್ಕಳು ಅಥವಾ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಮಕ್ಕಳಿಗೆ ನಮಗೆ ಮೇಯ್ನ್ ಬೇಕಾಗಿರೋದು ಶಿಕ್ಷಣಕ್ಕೆ ನಮ್ಮಲ್ಲಿ ನಮ್ಮ ಇಲಾಖೆಯಡಿ ನೋಂದಾಯಿತ ನಮ್ಮಲ್ಲಿ ಒಟ್ಟಿಗೆ 14 ವಿಶೇಷ ಶಾಲೆಗಳಿದೆ. ಈ ಕಾಪು ತಾಲೂಕಿಗೆ ನೋಡಿದರೆ ಅಲ್ಲಿ ಮಾನಸ ವಿಶೇಷ ಶಾಲೆ ಇದೆ, ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಇದೆ. ಹಾಗೆ ಉಡುಪಿಗೆ ಬಂದರೆ ಕಾರುಣ್ಯ ವಿಶೇಷ ಶಾಲೆ ಪಡುಕರೆ, ಹಾಗೆ ಆಶಾನಿಲಯ ವಿಶೇಷ ಶಾಲೆ ಹಾಗೆ ಇನ್ನೊಂದು ಹೊಸದಾಗಿ ಆಗಿದೆ ಸಂತೆಕಟ್ಟೆಯಲ್ಲಿ ನೂರುಲ್ ಫುರ್ಖಾನ್ ವಿಶೇಷ ಮಕ್ಕಳ ಶಾಲೆ. ಹಾಗೆ ಕಾರ್ಕಳಕ್ಕೆ ಹೋದರೆ ಅಲ್ಲಿ ವಿಜೇತ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ,
ಚೇತನ ವಿಶೇಷ ಮಕ್ಕಳ ಶಾಲೆ, ಅರುಣೋದಯ ವಿಶೇಷ ಮಕ್ಕಳ ಶಾಲೆ, ಹಾಗೆ ಕುಂದಾಪುರ ಬೈಂದೂರಿಗೆ ಹೋದರೆ ದೀನ ವಿಶೇಷ ಮಕ್ಕಳ ಶಾಲೆ, ತಲ್ಲೂರು ವಿಶೇಷ ಮಕ್ಕಳ ಶಾಲೆ, ಹಾಗೆ ಬೈಂದೂರು ತಾಲೂಕಲ್ಲಿ ಒಂದು ಶ್ರವಣ ದೋಷವುಳ್ಳವರಿಗೆ ಒಂದು ಮಕ್ಕಳಿಗೆ ವಿಶೇಷ ಶಾಲೆ, ಮತ್ತು ಒಟ್ಟಿಗೆ ನಮ್ಮಲ್ಲಿ 14 ಸ್ಪಂದನ ವಿಶೇಷ ಶಾಲೆ ಇದೆ, ಆಸರೆ ವಿಶೇಷ ಶಾಲೆ ಮಣಿಪಾಲ ಇದೆ. ಆದರೆ ಇಲಾಖೆಯಡಿ ನಮಗೆ ಈ ಮಕ್ಕಳಿಗೆ ಸರ್ಕಾರದಿಂದ ಉಚಿತ ಶಿಕ್ಷಣ ಈ ಶಾಲೆಗಳಲ್ಲಿ ಒಟ್ಟು 9 ಶಾಲೆಗೆ ಪ್ಲಸ್ ಅರುಣೋದಯ ವಿಶೇಷ ಶಾಲೆ 1982 ಗ್ರಾಂಟ್ಸ್, ಒಟ್ಟು 10 ಶಾಲೆಗೆ ನಾವು ಸರ್ಕಾರದಿಂದ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೇವೆ. ಇದು ಮೇನ್ ಫಸ್ಟಿಗೆ ಅವರಿಗೆ ಎಜುಕೇಷನ್ ಜೊತೆಗೆ ಸ್ಕಾಲರ್ಶಿಪ್ ಇರ್ಬೋದು, ವಿದ್ಯಾರ್ಥಿ ವೇತನ, ಪ್ರೋತ್ಸಾಹಧನ, ಶುಲ್ಕ ಮರುಪಾವತಿ, ವಿವಾಹ ಪ್ರೋತ್ಸಾಹಧನ, ಅವರ ಅಗತ್ಯತೆಗೆ ತಕ್ಕಂತೆ ಸಾಧನ ಸಲಕರಣೆ, ಆಮೇಲೆ ನಿರಾಮಯ ಅಂತ ಹೆಲ್ತ್ ಇನ್ಶೂರೆನ್ಸ್ ಇದೆ. ಹಾಗೆ ಇಲ್ಲ ಪಿಂಚಣಿ ಇರ್ಬೋದು, ಅಥವಾ ಎಲ್ಲ ಇಲಾಖೆಯಲ್ಲಿ ನಮ್ಮ ಇಲಾಖೆ ವಿಕಲಚೇತನ ಇಲಾಖೆ ಮಾತ್ರ ಅಲ್ಲ, ಕಂದಾಯ ಇಲಾಖೆ, ಪಂಚಾಯತ್ ರಾಜ್, ಶಿಕ್ಷಣ ಇಲಾಖೆಯಿಂದ TA ಸೌಲಭ್ಯ, ಶಿಕ್ಷಣ ನಾರ್ಮಲ್ ಶಾಲೆಯಲ್ಲಿ ಸಹ ಈ ಮಕ್ಕಳು ಕಲಿತಾರೆ. ಕಡಿಮೆ ಇದು ಇರುವವರು ನಾರ್ಮಲ್ ಶಾಲೆಯಲ್ಲಿ ಓದ್ತಾರೆ, ಸಿವಿಯರ್ ಮಕ್ಕಳು ನಮ್ಮ ವಿಶೇಷ ಶಾಲೆಗಳಲ್ಲಿ ಓದ್ತಾರೆ. ಶಿಕ್ಷಣ ಇಲಾಖೆಯಿಂದ ಸಹ ಸೌಲಭ್ಯ ಇದೆ, TA ಉಚಿತ ಇದು ಕೊಡ್ತಾರೆ. ನಮ್ಮ ಇಲಾಖೆಯಲ್ಲಿ ಸಹ ಸೌಲಭ್ಯ, ಎಲ್ಲ ಇಲಾಖೆಯಲ್ಲಿ ಸಹ ಸೌಲಭ್ಯ ಇದೆ. ಓಕೆ ಮೇಡಮ್, ಈಗ ವಿಶೇಷವಾಗಿ ನನಗೆ ಒಂದು ಪ್ರಶ್ನೆ ಇರೋದೇನಂತ ಹೇಳಿದರೆ, ಈಗ ಕೆಲವು ಮಕ್ಕಳು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ. ಆ ಗ್ರಾಮೀಣ ಪ್ರದೇಶಕ್ಕಂತ ಹೇಳಿಕೊಂಡು ನಿಮ್ಮಲ್ಲಿ ವಿಶೇಷವಾಗಿರುವಂಥ ಯೋಜನೆಗಳೇನಾದರೂ ಉಂಟಾ? ಗ್ರಾಮೀಣದ ಭಾಗ ಎಲ್ಲ ಉಡುಪಿ ಜಿಲ್ಲೆಗೆ ಸೇರಿ ಮಕ್ಕಳಿಗೆ ಉಚಿತ ಶಿಕ್ಷಣ ಇದೆ. ಓಕೆ. ಈ ನಮ್ಮ 10 ಶಾಲೆಗಳು ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಓಕೆ. ಸರ್ಕಾರದಿಂದ ಉಚಿತವಾಗಿ ತಗೊಳ್ತಾ ಇದ್ದಾರೆ. ಓಕೆ. ಅಂದರೆ ಈಗ 10 ಶಾಲೆಗಳಿಗೇನಿರುವಂಥದ್ದು ಅವರಿಗೇನಾದರೂ ನಿಯಮಾವಳಿ ಏನೋ ಉಂಟಾ? ಅಂದರೆ ಈಗ ಈ ಶಾಲೆಗೆ ಸೇರಿಸ್ಬೇಕಂತ ಹೇಳಿದರೆ ಏನಾದರೂ ನಿಯಮಾವಳಿಗಳೇನಿರ್ತದೆ? ನಿಯಮಗಳಂತಂದರೆ ನಮ್ಮದು ಕಡ್ಡಾಯವಾಗಿ ಡಿಸೇಬಲ್ಡ್ ಹೇಳೋದಕ್ಕೆ UDID ಕಾರ್ಡ್, ಇದು ಇವಾಗ ಕಡ್ಡಾಯ. ಅಂದರೆ ಡಿಸೇಬಲ್ ಅನ್ನೋದಕ್ಕೆ ಒಂದು ದಾಖಲೆ, ಈ UDID ಕಾರ್ಡ್ ಕಡ್ಡಾಯ ಇದ್ದರೆ ಎಲ್ಲ ಶಾಲೆಯಲ್ಲಿ ಸಹ ದಾಖಲಾತಿ ಮಾಡ್ಕೊಳ್ತೀವಿ. UDID ಇರುವಂಥದ್ದು ನಾವೊಂದು ಈಗ ಒಂದು ಈ ಡಿಸಬಿಲಿಟಿ ಏರಿಯಾದಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಮೇಡಮ್. ಈಗೇನಂತ ಹೇಳಿದರೆ ನಾವು UDID ಅಂತ ನಾವು ಹೇಳ್ತೇವೆ. UDID ಅಂತ ಹೇಳಿ ಬಂದಾಗ ಅದು ಅಪ್ಲೈಯಿಂಗ್ ಎಷ್ಟು ಟೈಮ್ ತಗೊಳ್ತದೆ ಅಂದರೆ ಜನರಿಗೂ ಸಹ ಒಂದು ಪ್ರಶ್ನೆ ಇರುವಂಥದ್ದು. ಅಂದರೆ ಇಷ್ಟು ಈಗ ಅವರೊಂದು ಅಪ್ಲೈ ಮಾಡಿದಾರೆ ಅಂತ ಹೇಳಿದರೆ ಎಷ್ಟು ಸಮಯದ ಒಳಗಡೆ ಆ UDID ಬರಬೇಕು ಅಂತ ಹೇಳಿ? ವಿದಿನ್ 1 ಮಂತ್ ಒಳಗೆ ಬರ್ತದೆ. ವಿದಿನ್ ಮಂತ್. ಈಗ ಅಪ್ಲೈ ಮಾಡಿದ್ರೆ ಅವರು swavalamban.gov. ಅಂತ ಇದೆ, ಅಲ್ಲಿ ಅಪ್ಲೈ ಮಾಡ್ಬೋದು. ಮಾಡಿದ ಕೂಡಲೇ ಆ ಅರ್ಜಿ ಮೆಡಿಕಲ್ ಬೋರ್ಡ್ಗೆ ಹೋಗ್ತದೆ. ಉಡುಪಿ ಜಿಲ್ಲಾಸ್ಪತ್ರೆ, ಕುಂದಾಪುರ ತಾಲೂಕು ಆಸ್ಪತ್ರೆ, ಕಾರ್ಕಳ ತಾಲೂಕು ಆಸ್ಪತ್ರೆಗೆ ಹೋಗ್ತದೆ. ಉಡುಪಿಯಲ್ಲಿ ಶುಕ್ರವಾರ, ಕುಂದಾಪುರ ಗುರುವಾರ, ಮತ್ತು ಇದು ಮಂಗಳವಾರ, 3 ದಿವಸ ಅಲ್ಲಿ ಅಸೆಸ್ಮೆಂಟ್ ನಡೀತದೆ. ಅಸೆಸ್ಮೆಂಟಿಗೆ ನಮಗೇನು ಇಲ್ಲಿ ಸಮಸ್ಯೆ ಇಲ್ಲ, ಯಾಕೆಂದರೆ ನಮ್ಮಲ್ಲಿ ಎಲ್ಲ VRW ಇದ್ದಾರೆ. ಅವರು ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ UDIDಗೆ ಅಸೆಸ್ಮೆಂಟ್ ಮಾಡಿಸಿ ಆಮೇಲೆ ಅದು ಪೋಸ್ಟ್ ಮೂಲಕ ಅವರಿಗೆ ಬರ್ತದೆ. ವಿದಿನ್ 1 ಮಂತ್ ಒಳಗೆ ಕ್ಲಿಯರ್ ಆಗ್ತದೆ. ಓಕೆ. ಇನ್ ಕೇಸ್ ಆಫ್ ಡಿಲೇ ಆಗ್ತದೆ ಅಂತ ಹೇಳಿದರೆ ಏನೇನು ರೀಸನ್ ಇರ್ತದೆ ಮೇಡಮ್? ಡಿಲೇ ಇಲ್ಲಿ ನಮ್ಮಲ್ಲಿ ಅಂತ ಏನಿಲ್ಲ. ನಾವು ಮೊನ್ನೆ ಬೈಂದೂರು ತಾಲೂಕಲ್ಲಿ, ಬೈಂದೂರು ಕುಂದಾಪುರ ತಾಲೂಕದು UDID ಸಪ್ತಾಹ ಅಂತಲೇ ಮಾಡಿದೆವು. ಮೆಡಿಕಲ್ ಬೋರ್ಡಲ್ಲಿರೋದು ಒಂದು ಸಪ್ತಾಹ ಅಂತ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ದೇವೆ. ಇನ್ನು ಕಾರ್ಕಳ ಮತ್ತು ಉಡುಪಿಯಲ್ಲಿ ಸ್ವಲ್ಪ ಇದೆ, ಅದು ಕ್ಲಿಯರ್ ಆಗ್ತದೆ. ಓಕೆ. ಸೊ ಆದರೆ ಈಗ ನಾನು ಒಂದು ಪ್ರಶ್ನೆ ಪುನಃ ಅದರದ್ದೇ ಬೇಸ್ ಆಗಿರುವಂಥದ್ದು ಕೇಳ್ತಿರುವಂಥದ್ದು ಮೇಡಮ್. ನನಗೆ ಒಂದು ನಿಮ್ಮ ಕಡೆಯಿಂದ ಅದು UDIDಗೆ ಏನೇನು ಪ್ರೊಸೀಜರ್ ಅವರು ಮಾಡಬೇಕು ಅಂದರೆ, ಈಗ ನೀವು ಹೇಳಿದ್ರಿ ಈಗ ಸ್ವಾವಲಂಬನ್ ಆ್ಯಪಲ್ಲಿ ಮಾಡಬೇಕು ಅಂತ ಹೇಳಿ. ಒಂದು ನಮ್ಮ ವೀಕ್ಷಕರಿಗೆ ಏನಂತ ಹೇಳಿದರೆ, ಈಗ ಏನು ಹೇಗೆ ಮಾಡಿದರೆ ಅವರಿಗೆ ಅಪ್ಲಿಕೇಶನ್ ಮಾಡಬಹುದು, ಹೇಗೆ ಅಪ್ಲೈ ಮಾಡಬಹುದು ಅಂತ ಹೇಳುವಂಥದ್ದು ಏನಾದರೂ ನೀವು ಹೇಳಲಿಕ್ಕಾಗುತ್ತಾ? UDID ಕಾರ್ಡ್ ಇದು ಮಾಡ್ಕೊಳ್ಳಿಕ್ಕೆ ನಮಗೆ ಅಂತ ಸ್ವಾವಲಂಬನ್ ಪೋರ್ಟಲ್ ಅಂತ ವೆಬ್ಸೈಟಿಗೆ ಹೋಗಬೇಕು. ಅಲ್ಲಿ ಅಪ್ಲೈ ಫಾರ್ UDID ಕಾರ್ಡಿಗೆ ಅರ್ಜಿ ಕ್ಲಿಕ್ ಮಾಡಿ. ಅಲ್ಲಿ ನಮ್ಮ ಡೀಟೇಲ್ ಕೇಳ್ತಾರೆ, ಅಗತ್ಯ ದಾಖಲೆಗಳು, ಒಂದು ಪಾಸ್ಪೋರ್ಟ್ ಚಿತ್ರ, ಆಧಾರ್ ಕಾರ್ಡ್,
ಅಥವಾ ವಿಳಾಸದ ಪುರಾವೆಗೆ. ಮತ್ತು ಈಗಾಗಲೇ ನಮ್ಮ ಹತ್ರ ಓಲ್ಡ್ ಬುಕ್ ಇದ್ದರೆ, ಮುಂಚೆ ಬುಕ್ಕು ಕೊಡ್ತಾಯಿದ್ರು, ಈಗ ಅದು UDID ಕಾರ್ಡ್ ಆಗಿದ್ದು, ಆ ಬುಕ್ಕಿದು ಕಾಪಿ ಇದ್ದರೆ ಬುಕ್ ಹಾಕಿ ಅಪ್ಲೋಡ್ ಮಾಡಿಬಿಡಿ. ಅದು ನೆಕ್ಸ್ಟ್ ಎಲ್ಲಿ ಹೋಗ್ತದೆ ಅಂದರೆ, ಉಡುಪಿ ಆದರೆ ಜಿಲ್ಲಾಸ್ಪತ್ರೆ ಹೋಗ್ತದೆ, ಮೆಡಿಕಲ್ ಬೋರ್ಡಿಗೆ ಹೋಗ್ತದೆ. ನೀವು ಉಡುಪಿ ಜಿಲ್ಲಾಸ್ಪತ್ರೆ, ಕುಂದಾಪುರ ತಾಲೂಕು ಆಸ್ಪತ್ರೆ, ಕಾರ್ಕಳ ತಾಲೂಕು ಆಸ್ಪತ್ರೆ, ಇಲ್ಲಿ ವೈದ್ಯಕೀಯ ಮಂಡಳಿ ಇರ್ತದೆ. ಅಲ್ಲಿ ಉಡುಪಿಯಲ್ಲಿ ಗುರುವಾರ, ಕುಂದಾಪುರದಲ್ಲಿ ಪ್ರತಿ ಶುಕ್ರವಾರ, ಕಾರ್ಕಳದಲ್ಲಿ ಪ್ರತಿ ಮಂಗಳವಾರ ನಡೆಸ್ತಾರೆ. ನೀವು ಅದನ್ನು ಅಪ್ಲೈ ಮಾಡಿದ್ದು ಒಂದು ಎಕ್ನಾಲೇಜ್ಮೆಂಟ್ ಕಾಪಿ ಇರ್ತದೆ, ಅದನ್ನು ತಗೊಂಡು ಅಲ್ಲಿ ಮೆಡಿಕಲ್ ಬೋರ್ಡಿಗೆ ಅಸೆಸ್ಮೆಂಟಿಗೆ, ಅಂದರೆ ಅವರು ಡಿಸೇಬಲ್ಡ್ ಹೌದಾ ಅಲ್ವಾ ಅಪ್ಲೈ ಮಾಡ್ತಾರೆ. ಕೆಲವರು ಡೌಟಲ್ಲಿ ಮಾಡ್ತಾರೆ, ಅವರು ಡಿಸೇಬಲ್ಡ್ ಹೌದಾ ಅಲ್ವಾ ಅಂತ ಮೆಡಿಕಲ್ ಬೋರ್ಡೇ, ಅಲ್ಲಿ ವೈದ್ಯಕೀಯ ಮಂಡಳಿ ಇದೆ ಒಂದು ಬೋರ್ಡ್, ಅಲ್ಲಿ ಡಾಕ್ಟರ್ಸ್ ಇರ್ತಾರೆ ಎಲ್ಲ ಡಿಸೇಬಿಲಿಟಿಗೆ, ಅವರು ಡಿಸೈಡ್ ಮಾಡ್ತಾರೆ ಇವರು ಡಿಸೇಬಲ್ಡ್ ಹೌದಾ ಅಲ್ವಾ, ಓಕೆ ಎಷ್ಟು ಪರ್ಸೆಂಟೇಜ್, ಎಷ್ಟು, ಯಾವ ಡಿಸೇಬಿಲಿಟಿಗೆ ಬರ್ತಾರೆ. ಕೆಲವರು ಬರುವುದಿಲ್ಲ, ರಿಜೆಕ್ಟ್ ಮಾಡ್ತಾರೆ, ಡಿಸೇಬಲ್ಡ್ ಅಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಮತ್ತು ಅದು ನೆಕ್ಸ್ಟು ಪೋಸ್ಟ್ ಮೂಲಕ ನಿಮಗೆ ಬರ್ತದೆ, ಅಲ್ಲಿ ಅಪ್ರೂವ್ ಕೊಡ್ತಾರೆ, ಮೆಡಿಕಲ್ ಆಫೀಸರ್ ಇರ್ತಾರೆ, ಅವರು ಅಸೆಸ್ಮೆಂಟ್ ಮಾಡಿ ಇವರು ಯಾವ ಡಿಸೇಬಿಲಿಟಿಗೆ ಬರ್ತಾರೆ, ಎಷ್ಟು ಪರ್ಸೆಂಟೇಜ್ ಬರ್ತದೆ ಎಲ್ಲ ಅಸೆಸ್ಮೆಂಟ್ ಮಾಡ್ತಾರೆ. ಮಾಡಿ ಆದಮೇಲೆ ಅಪ್ರೂವಲ್ ಕೊಡ್ತಾರೆ, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಅದು ಪೋಸ್ಟ್ ಮೂಲಕ ನಮಗೆ ಬರ್ತದೆ. ಸೊ ವೀಕ್ಷಕರಿಗೆ ನಾನು ಪುನಃ ಒಂದು ಹೇಳುವಂಥದ್ದು ಅಂದರೆ, ಈಗ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ಗುರುವಾರ ಅಸೆಸ್ಮೆಂಟ್ ಆಗುವಂಥದ್ದು, ಉಡುಪಿಯಲ್ಲಿ ಪ್ರತಿ ಗುರುವಾರ ಆಸ್ಪತ್ರೆಯಲ್ಲಿ, ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಶುಕ್ರವಾರ, ಕಾರ್ಕಳದಲ್ಲಿ ಪ್ರತಿ ಮಂಗಳವಾರ, ನಮ್ಮ ಕಾರ್ಕಳದಲ್ಲಿ ಪ್ರತಿ ಮಂಗಳವಾರ ಅಂತ ಆಗುವಂಥದ್ದು. ಈಗ ಹೇಗೆ ಅವರು ಅಪ್ಲೈ ಮಾಡ್ತಾರೆ, ಅಪ್ಲೈ ಮಾಡಿರುವಂಥದ್ದನ್ನು ಅವರು ನಮ್ಮ ತಾಲೂಕು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಾಗ್ತದೆ. ಹಾಸ್ಪಿಟಲ್ನಲ್ಲಿ ಅವರು ಅದೇ ಹೇಳಿದಾಗಿನ ಪ್ರತಿಯೊಂದು ತಾಲೂಕಿನಲ್ಲಿ, ಈಗ ಕಾರ್ಕಳದಲ್ಲಿ ಮಂಗಳವಾರ ಹೇಳಿದಾಗಿನ ಮೇಡಮ್ ಅವರು ಮಂಗಳವಾರ, ಅದೇ ಗುರುವಾರ ಉಡುಪಿಯಲ್ಲಿ, ಶುಕ್ರವಾರ ಕುಂದಾಪುರದಲ್ಲಿ ಅವ್ರದ್ದು ಅಸೆಸ್ಮೆಂಟ್ ಆಗ್ತದೆ. ಹಾಗೆ ನಮ್ಮಲ್ಲಿ ಪಂಚಾಯತಲ್ಲಿ ಒಬ್ರು VRW ನೀವು ದಯವಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವರಂತ ಕೆಲವು ಸಲ ಏನಾಗ್ತಾರೆ, ಡಾಕ್ಟರ್ಸ್ OT ಎಲ್ಲ ಇರ್ತದೆ, ಅವರಿಗೂ ಪೇಷಂಟ್ ಇರ್ತದೆ, ಆವಾಗ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಆಗ್ಬೋದು. ಅದಕ್ಕೆ ನೀವು ಅಲ್ಲಿ VRW ಇರ್ತಾರೆ, ಅವ್ರು ನಿಮಗೆ ಕರ್ಕೊಂಡು ಹೋಗಿ ಅಸೆಸ್ಮೆಂಟ್ ಮಾಡಿಸ್ತಾರೆ. ನಮ್ಮ ಇಲಾಖೆ ಅಡಿ ಅವರು ಇರ್ತಾರೆ. ಓಕೆ, ಅಂದರೆ ಒಂದು ಪ್ರತಿಯೊಂದು ನಿಮ್ಮ ಇಲಾಖೆ ಅಡಿಯಲ್ಲಿ ಒಂದು ಪಂಚಾಯತಲ್ಲಿ, ಪ್ರತಿಯೊಂದು ಪಂಚಾಯತ್ನಲ್ಲಿ VRWs ಅಂತ ಹೇಳಿ ಇರ್ತಾರೆ ಅಲ್ವಾ ಮೇಡಮ್? ಅವರೇ ಕರ್ಕೊಂಡು ಹೋಗಿ ಮಾಡಿಸ್ಕೊಡ್ತಾರೆ. ಕರೆಕ್ಟ್. ಓಕೆ, ಆ ರೀತಿ ಇದಾಗುವಂಥದ್ದು. ಮೇಡಮ್, ಇನ್ನೊಂದು ಯೂಶಲ್ ಆಗಿ ಈಗ ನಾವು ನೋಡಿದ್ವಿ, ಒಂದು ಈಗ 40% ಈಗ ಒಂದು ಶಾಲೆಗೆ, ಈಗ ಸ್ಪೆಷಲ್ ಸ್ಕೂಲ್ಸ್ಗೆ ಸೇರಿಸ್ಬೇಕಂತ ಹೇಳಿದರೆ, ಈಗ ಅವರಿಗೆ 40% ಮಿನಿಮಮ್ ಆಗಿರ್ತದ ಅಲ್ಲ, ಅವರಿಗೆ UDID ಸಿಕ್ಕಿದ್ರೆ ಸಾಕ? ಸರ್ಕಾರದ ಸೌಲಭ್ಯಕ್ಕೆ ಅದೇನು ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂತ ಹೇಳ್ತಾರೆ, ಅದು 40% ಸರ್ಕಾರದ ಸೌಲಭ್ಯ ಪಡೆಯಲಿಕ್ಕೆ. ಅದು ಈಗ 40 ಬಿಲೋ ಇದ್ರು UDID ಕೊಡ್ತಾರೆ, ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಸೌಲಭ್ಯ ಕೊಡ್ತಾರೆ. ನಮ್ಮ ಇಲಾಖೆ ಸೌಲಭ್ಯಕ್ಕೆ 40%. ಓಕೆ, 40% ಮೇಲ್ಗಡೆ ಇದ್ರೆ ಮಾತ್ರ ಅವರಿಗೆ ಸೌಲಭ್ಯ. ಆದರೆ ಅವರಿಗೆ ಸ್ಪೆಷಲ್ ಸ್ಕೂಲಲ್ಲಿ ಹೋಗಿ ಅಡ್ಮಿಷನ್ ಸಿಗ್ತದೆ. ಸ್ಪೆಷಲ್ ಸ್ಕೂಲಿಗೆ ಏನು 40% ಏನು ಅವರಿಗೆ ಅದನ್ನು, ಅವರಿಗೆ UDID ಇದ್ದರೆ ಸಾಕಾಗ್ತದೆ. ಇನ್ನೊಂದು ನನಗೆ ಮುಖ್ಯವಾಗಿ ಒಂದು ಪ್ರಶ್ನೆ ಕಾಡುವಂಥದ್ದು ಮೇಡಮ್, ಏನಂತ ಹೇಳಿದರೆ, ಈಗ ನಮ್ಮ ಈಗ ಉಡುಪಿ ಡಿಸ್ಟಿಕ್ನಲ್ಲಿ ಹಲವಾರು ಈಗ ನಾವು ಶಿಕ್ಷಣದ ಒಂದು ಕೇಂದ್ರ ಅಂತ ಹೇಳ್ತೇವೆ. ಉಡುಪಿ ಆಗಿರ್ಬೋದು, ಮಂಗಳೂರಿನಾಗಿರ್ಬೋದು, ಶಿಕ್ಷಣದ ಕೇಂದ್ರ ಅಂತ ನಾವು ಹೇಳ್ತೇವೆ. ಎಷ್ಟು ಸ್ಕೂಲ್ನಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಇದೆ ಅಂತ ಕೇಳಿದಾಗ ನಮಗೆ ಅದರ ಸಂಖ್ಯೆ ತುಂಬ ಕಡಿಮೆ ಸಿಗ್ತದೆ. ಅಂದರೆ ಕೆಲವು ಸ್ಕೂಲ್ಸ್ಗಳಲ್ಲಿ ಇವಾಗ ನಮ್ಮ ಆಟಿಸಮಿಗಾಗಿರ್ಬೋದು, ಕೆಲವು ನಮ್ಮ ADHD ಆಗಿರ್ಬೋದು, ಹಾಗೆ ಕೆಲವು ಇದಕ್ಕೆ ಕೊಡ್ತಿದ್ದಾರೆ, ಆಯಿತಾ, ಅಡ್ಮಿಷನ್ಸ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಅವರು ಶ್ಯಾಡೋ ಟೀಚರ್ಸ್ಗಳನ್ನು ಕೇಳ್ತಾ ಇದ್ದಾರೆ. ನಾನು ಕೇಳ್ತಾ ಇರುವಂಥದ್ದು, ಇನ್ನೂ ಹಲವಾರು ಸ್ಕೂಲ್ಸ್ಗಳಿದೆ. ಈಗ ಈ ಇನ್ಕ್ಲೂಸಿವ್ ಎಜುಕೇಷನ್ಸ್ಗೆ ಏನು ಮಾಡಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಇರುವಂಥದ್ದು. ಇನ್ನೊಂದು, ಈಗ ಈ ಸ್ಕೂಲ್ಸ್ಗಳು ಅವರಿಗೆ ನೀವು ಯಾವ ರೀತಿ ಟ್ರೈನ್ ಅಪ್ ಮಾಡ್ತಾ ಇದ್ದೀರಿ ಅಂತ ಕೇಳಿ. ಈಗ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ, ಈಗ ನಮ್ಮಲ್ಲಿ ನಾನು ಹೇಳಿದೆ 14 ವಿಶೇಷ ಶಾಲೆಗಳಿದೆ. ಇಲ್ಲಿ ಮಕ್ಕಳ ಸಂಖ್ಯೆ 7 ಮಕ್ಕಳಿಗೆ ಒಂದು ಸ್ಪೆಷಲ್ ಟೀಚರ್, ಈ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಮಾಡಿದ ಟೀಚರೇ ಬೇಕು, ನಾರ್ಮಲ್ ಟೀಚರ್ ಆಗೋದಿಲ್ಲ. ಕರೆಕ್ಟ್. ನಮ್ಮ ಇದರಲ್ಲಿ ಎಲ್ಲ ಶಾಲೆಯಲ್ಲಿ ಸಹ 7 ಮಕ್ಕಳಿಗೆ ಒಬ್ಬರು ಸ್ಪೆಷಲ್ ಟೀಚರ್ ಇದ್ದಾರೆ. ಅದರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ ಇರ್ತಾರೆ, ಫಿಸಿಯೋಥೆರಪಿಸ್ಟು, ಆಕ್ಯುಪೇಷನಲ್ ಥೆರಪಿಸ್ಟ್, ಕರಕುಶಲ ಶಿಕ್ಷಕರು, ವೈದ್ಯರು, ಮನೋವೈದ್ಯರು ಭೇಟಿ ಮಾಡ್ತಾರೆ.
ಜೊತೆಗೆ ಇವರಿಗೆ ಸಮವಸ್ತ್ರ, ಆಹಾರ ಅದು ಕೊಡ್ತಾರೆ. ಎಲ್ಲ ಫೆಸಿಲಿಟೀಸು, ಬಸ್ ಫೆಸಿಲಿಟೀಸು. ಕರೆಕ್ಟ್ ಮೇಡಮ್. ಈಗ ನಾವು ಸ್ಪೆಷಲ್ ಸ್ಕೂಲ್ಸ್ಗಳಲ್ಲಿ ಕೊಡ್ತಾ ಇದ್ದಾರೆ, ನಾವು ಅದನ್ನು ಹೇಳ್ತೇನಲ್ಲ. ಯಾಕಂತ ಹೇಳಿದರೆ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಐ ಥಿಂಕ್ ಉಡುಪಿ ಡಿಸ್ಟಿಕ್ನಲ್ಲಿರುವಂತಹ, ಉಡುಪಿ ಮತ್ತು ನಮ್ಮ ಐ ಥಿಂಕ್ ಮಂಗಳೂರಿನಾಗಿ ಆಗಿರ್ಬೋದು, ಉಡುಪಿ ಡಿಸ್ಟಿಕ್ನಲ್ಲಿರುವಂತಹ ಹಲವಾರು ಸ್ಕೂಲ್ಸ್ಗಳು, ಈಗ ನೀವು ಹೇಳಿದಾಗೆ 15 ಸ್ಕೂಲ್ಸ್ಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸ್ಪೆಷಲ್ ಸ್ಕೂಲ್ಸ್ಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಅದನ್ನು ಇದು ಏನಂತ ಹೇಳಿದರೆ ನೇರವಾಗಿ ನೋಡಿದೆವು ಸಹ, ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳುವಂತೆ ನಾವು ನೋಡಿದೆವು ಸಹ. ನಮ್ಮ ಈ ಕಾರ್ಯಕ್ರಮದಲ್ಲೂ ಸಹ ನಮ್ಮ ಎಲ್ಲ ಸ್ಕೂಲ್ಸ್ಗಳನ್ನು ಸಹ ನಾವು ವೀಕ್ಷಣೆ ಮಾಡಿ ಬಂದಿದ್ವಿ, ನಮ್ಮ ಪ್ರೇಕ್ಷಕರಿಗೂ ಸಹ ತೋರಿಸಿದ್ವಿ. ಸೊ ನಾನು ಕೇಳ್ತಾ ಇರುವಂಥದ್ದು, ಈ ನಾರ್ಮಲ್ ಸ್ಕೂಲ್ಸ್, ಈಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ಗಳಾಗಿರ್ಬೋದು, ಇಲ್ಲ ನಾರ್ಮಲ್ ಮೀಡಿಯಂ ಸ್ಕೂಲ್ಸ್, ಕನ್ನಡ ಮೀಡಿಯಂ ಸ್ಕೂಲ್ಸ್ಗಳಾಗಿರ್ಬೋದು, ಆ ಸ್ಕೂಲ್ಸ್ಗಳಲ್ಲಿ ಈ ಇನ್ಕ್ಲೂಸಿಂಗ್ ಎಜುಕೇಷನ್ ಅಂತ ಹೇಳಿ ನಾವು ಇದು ಮಾಡ್ತಿದ್ದೇವೆ. ಅಂದರೆ ಈಗ ಒಂದು ನೀವು ಹೇಳಿದಾಗೆ 40% ಕಡಿಮೆ ಇದ್ದಾರೆ, ಆದರೂ ಸಹ ಅವರಿಗೆ ಏನು ಸ್ಪೆಷಲ್ ಎಜುಕೇಷನ್, ಅವರು ಸ್ಪೆಷಲ್ ಸ್ಕೂಲಿಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಅವರಿಗೆ ಒಂದು ಮೈನರ್ ಆಗಿರುವಂಥದ್ದು ಅವ್ರು ನಾರ್ಮಲ್ ಸ್ಕೂಲ್ಸಿಗೆ ಹೋಗುವಂತಹ ಅವಕಾಶಗಳು ಇದ್ರೆ ಅಂತ ಹೇಳಿದರೆ ಅವರಿಗೆ ಹೋಗುವಂಥ ಒಂದು ಫೆಸಿಲಿಟಿ ಇರ್ತದೆ. ಆದರೆ ಕೆಲವು ಸ್ಕೂಲ್ಸ್ಗಳು ಅವರನ್ನು ಈಗ ತಗೊಳ್ತಾ ಇದ್ದಾರೆ. ಆದರೆ ಅದನ್ನು ಅವರಿಗೆ ಹೇಗೆ ನಾವು ಇದು ಮಾಡ್ಬೋದು? ಈಗ ಕಡ್ಡಾಯ ಶಿಕ್ಷಣ, ನಾರ್ಮಲ್ ಸ್ಕೂಲ್ನವರು ಯಾರೂ ನಿರಾಕರಿಸಲಿಕ್ಕಿಲ್ಲ. ಈ ಮಕ್ಕಳನ್ನು ಕಡ್ಡಾಯ ಶಿಕ್ಷಣ ಯಾರೂ ಎಜುಕೇಷನಿಂದ ಹೊರಗೆ ಇರಲಿಕ್ಕಿಲ್ಲ. ನಮ್ಗೆ ಆ ಥರ ನಾರ್ಮಲ್ ಸ್ಕೂಲ್ಗಳಲ್ಲಿ ಈ ಮಕ್ಕಳಿಗೆ ಏನಾದರೂ ಡಿಸೇಬಲ್ ಫ್ರೆಂಡ್ಲಿ ಇಲ್ಲ, ಅವರಿಗೆ ಟೀಚರ್ಸ್ ಸಪೋರ್ಟ್ ಇಲ್ಲ ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕು. ನಾವು ಅದರ ಮೇಲೆ ಏನು ಮಾಡಬೇಕು ನಾವು ಮುಂದಕ್ಕೆ ಮಾಡ್ತೇವೆ. ದಯವಿಟ್ಟು ನಮಗೆ ಯಾವ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಗಮನಕ್ಕೆ ಬರಬೇಕು. ಓಕೆ, ಇನ್ನೊಂದು ಕೇಳುವಂಥದ್ದು ಮೇಡಮ್, ನಾನು ಕೇಳಿದ್ದೇನೆ, ಅದು ನೀವು ಹೇಳಿರುವಂಥ ಪಾಯಿಂಟ್ಸನ್ನು ನಾನು ಐ ಥಿಂಕ್ ಪುನಃ ರಿಪೀಟ್ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಈಗ ನಮ್ಮ DDW ಆಫೀಸರು ಅವರೇ ಹೇಳಿರುವಂಥ ಒಂದು ವಿಚಾರ ಏನಂತ ಹೇಳಿದರೆ, ಇಂತಹ ಸಮಸ್ಯೆಗಳಾದಾಗ ನಮ್ಮ ಇಂತಹ ಡಿಪಾರ್ಟ್ಮೆಂಟ್ಗಳಿದೆ, ಆ ಡಿಪಾರ್ಟ್ಮೆಂಟ್ಗಳಿಗೆ ನಮ್ಮ ಜನರು ಹೋಗಿ ಅಲ್ಲಿ ಕೇಳಿದಾಗ ಅದಕ್ಕೆ ಸರಿಯಾದ ಸಪೋರ್ಟ್ ನಮ್ಮ ಡಿಪಾರ್ಟ್ಮೆಂಟಿಂದ ಸಿಗ್ತದಂತ ಹೇಳುವಂಥ ನಂಬಿಕೆ ಮೇಡಮ್. ನಾನು ಇನ್ನೊಂದು ಪ್ರಶ್ನೆ ಕೇಳುವಂಥದ್ದು ಮೇಡಮ್, ಈಗ ಈಗ ಆ್ಯಸ್ ಎ ಡಿಪಾರ್ಟ್ಮೆಂಟ್ ಆಗಿ ನೀವು ಅನುಭವಿಸುವಂಥ ಸವಾಲುಗಳು ಏನು ಮೇಡಮ್? ಈಗ ಇಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನೀವು ಅನುಭವಿಸುವಂತಹ ಏನೇನು ಸವಾಲುಗಳಿದೆ? ಈ ಡಿಪಾರ್ಟ್ಮೆಂಟ್ ನಾನು 5 ವರ್ಷ ಆಯಿತು ಈಗ ಬಂದು, ಹಾಗಾಗಿ ನಮಗೆ ಇಲ್ಲಿ ಅಂಥ ಸವಾಲುಗಳು ನಮಗೆ ನಮ್ಮ ಹೆಮ್ಮೆಯ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು ಶ್ರೀಮತಿ ಸ್ವರೂಪ ಮೇಡಮ್ ವಿಶೇಷ ಮಕ್ಕಳಿಗೆ ವಿಶೇಷ ಕಾಳಜಿ ಇದೆ. ಹಾಗೆ ನಮ್ಮ ಸನ್ಮಾನ್ಯ CO ಸರ್ ಮೊನ್ನೆ ಡಿಸೇಬಲ್ಡ್ ಮಕ್ಕಳಿಗಂತ ಜಿಲ್ಲಾ ಪಂಚಾಯತಿಂದ ಒಂದು ಸೆನ್ಸರಿ ಪಾರ್ಕೇ ಮಾಡಿದ್ದಾರೆ 1.5 ಎಕರೆ ಜಾಗದಲ್ಲಿ. ಹಾಗೆ ಮತ್ತು ನಮ್ಮ SP ಸರ್ ಕೂಡ, ಹಾಗೆ DHO ಸರ್ ಇರ್ಬೋದು, ಮತ್ತು ಬೇರೆ ಬೇರೆ ಇಲಾಖಾಧಿಕಾರಿಗಳು ಎಲ್ಲರೂ ಸಪೋರ್ಟ್ ಇದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಸ್ಕೀಮ್ಸ್ಗಳು ಬಂದ್ರೆ ಅಂತ ಹೇಳಿದ್ರು ಸಹ ಏನಿಲ್ಲ. ಈಗ ಮೊನ್ನೆ ವಿಜೇತ ವಿಶೇಷ ಶಾಲೆಯಲ್ಲಿ ಒಂದು ಸಮಸ್ಯೆ ಬಂತು, ಇಡೀ ನಮ್ಮ ಇವರು ಜಿಲ್ಲಾಧಿಕಾರಿಯವರು ಕ್ವಿಕ್ ರೆಸ್ಪಾಂಡ್, ಎಲ್ಲರೂ ಸಪೋರ್ಟ್ ಇದ್ದಾರೆ. ಹಾಗಾಗಿ ನಮಗೇನು ಅಂತ ಸವಾಲುಗಳು ಇಲ್ಲ, ಮಾಡ್ಬೋದು. ಓಕೆ, ಗ್ರೇಟ್ ಮೇಡಮ್. ಒಂದು ಯಾಕಂತ ಹೇಳಿದ್ರೆ, ಒಂದು ಎಕ್ಸ್ಪೆಷಲಿ ಇಂತಹ ಒಂದು ಡಿಸೇಬಲ್ಡ್ ವಿಶೇಷ ಮಕ್ಕಳಿಗೋಸ್ಕರ ಆಗಿರ್ಬೋದು, ಅಂಗವಿಕಲರಿಗೆ ಆಗಿರ್ಬೋದು, ಅಂತಹ ಡಿಪಾರ್ಟ್ಮೆಂಟಿಗೆ ಇನ್ನೊಂದು ಡಿಪಾರ್ಟ್ಮೆಂಟಿಂದ ಅದಕ್ಕೆ ಸಪೋರ್ಟ್ ಸಿಕ್ಕಿದಾಗ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತದೆ ಮೇಡಮ್. ಇನ್ನೊಂದು, ನಾವು ಈ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಅರ್ಲಿ ಐಡೆಂಟಿಫಿಕೇಶನ್ ಆಗಬೇಕು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆದಷ್ಟು ಈ ಆಟಿಸಮ್ ಬಗ್ಗೆ ಆಗಿರ್ಬೋದು, ಬೇರೆ ಡಿಸಬಿಲಿಟೀಸ್ ಬಗ್ಗೆ ಆಗಿರ್ಬೋದು, ಆದಷ್ಟು ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಅರಿವು ಸಿಕ್ಕಿತಂತ ಹೇಳಿದ್ರೆ ಆವಾಗ ಇನ್ನಷ್ಟು ಬೇಗ ಅವರೊಂದು ಬಂದು ಮಕ್ಕಳನ್ನು ತೋರಿಸುವಂಥದ್ದಾಗಿರ್ಬೋದು, ಆ ರೀತಿ ಆಗ್ತದೆ. ಈಗ ನಮ್ಮಲ್ಲಿ ಏನಂದರೆ ಮೇಯ್ನ್ ಅರ್ಲಿ ಐಡೆಂಟಿಫಿಕೇಷನ್ ಆಗಬೇಕು, ಪೇರೆಂಟ್ಸ್ ಸ್ವಲ್ಪ ಅವೇರ್ನೆಸ್ ಆಗಬೇಕು. ಏನು ಮಾಡ್ತಾರೆ ಅಂದರೆ ನನ್ನ ಮಗು ಏನೋ ಮೂಢನಂಬಿಕೆ ಅಂತ ಅಂದ್ಕೊಂಡು ಅದರಲ್ಲೇ ಹೋಗ್ತಾರೆ, ದಿನ ಕಳೀತಾ ಹೋಗ್ತದೆ. ಈ ಆಟಿಸಮ್ ಡಿಸೇಬಿಲಿಟಿಗೆ ಅರ್ಲಿ ಐಡೆಂಟಿಫಿಕೇಷನ್ ಇಂಪಾರ್ಟೆಂಟ್. ನಾವು ಪ್ರತಿ ಗ್ರಾಮ ಪಂಚಾಯತಲ್ಲಿ 155 ಗ್ರಾಮ ಪಂಚಾಯತ್ ಇದೆ, ಎಲ್ಲ ಕಡೆಗೆ ಸಹ ವಿಕಲಚೇತನರ ಗ್ರಾಮ ಸಭೆ ಮಾಡಿದ್ದೇವೆ. ಅದರಲ್ಲಿ
ಎಲ್ಲರನ್ನು ಒಳ್ಕೊಂಡು VA ಎಲ್ಲ ಇಲಾಖಾ ಇದನ್ನು ಒಳ್ಕೊಂಡು ಪಂಚಾಯತ್ ಲೆವೆಲಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಮಾಡಿದ್ದೇವೆ. ಅಲ್ಲಿ ಪೋಷಕರಿಗೆ ಅರಿವು ಮೂಡಿಸಿದ್ದೇವೆ. ಈ ಥರ ಅಂಗನವಾಡಿಯವರು ಬರ್ತಾರೆ, ಆಶಾ ವರ್ಕರು ಬರ್ತಾರೆ, ಎಲ್ರಿಗೂ ಡಿಸೇಬಿಲಿಟಿ ಬಗ್ಗೆ ಅರ್ಲಿ ಐಡೆಂಟಿಫಿಕೇಷನ್ ಬಗ್ಗೆ ಅರಿವು ಮೂಡಿಸಿದ್ದೇವೆ. ಮತ್ತು ನಮ್ಮಲ್ಲಿ ಒಂದು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಇದೆ, ಅನುಷ್ಠಾನ ಸಂಸ್ಥೆ, ರೆಡ್ ಕ್ರಾಸ್ ಸಂಸ್ಥೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲಿ 10 ಜನ ಸ್ಟಾಫ್ ಇದ್ದಾರೆ. ಅವರು ಫೀಲ್ಡ್ ಹೋಗ್ತಾರೆ. ಫೀಲ್ಡ್ ಹೋಗಿ ಗ್ರಾಮ ಸಭೆಯಲ್ಲಿ ಮಾಹಿತಿ ಕೊಡ್ತಾರೆ ಪೇರೆಂಟ್ಸಿಗೆ. ವಿಕಲಚೇತನರ ಗ್ರಾಮ ಸಭೆ ನಾವು ಎಲ್ಲ ಪಂಚಾಯತಲ್ಲೂ ಮಾಡಿದ್ದೇವೆ. ಓಕೆ, ಈಗ ಏನು ಪಂಚಾಯತ್ನಲ್ಲಿರುವಂತಹ ಈಗ 5% ಅಂತ ನಾವು ಹೇಳ್ತೇವೆ, ಅದು ಎಷ್ಟು ಇಂಪ್ಲಿಮೆಂಟ್ ಆಗ್ತಾ ಉಂಟು ಮೇಡಮ್? ಎಷ್ಟು ಇಂಪ್ಲಿಮೆಂಟ್ 5% ಈಗ ಯಾವ ಯಾವ ವಿಚಾರಗಳಿಗೆ ಅದು ಇಂಪ್ಲಿಮೆಂಟ್ ಆಗ್ತದೆ? ಎಸ್ಪೆಷಲಿ ಈಗ ವಿಶೇಷ ಮಕ್ಕಳಿಗಾಗಿರ್ಬೋದು, ಪ್ಲಸ್ ಈಗ ಇವನ್ ಈಗ ಆಟಿಸಮ್ ಆಗಿರ್ಬೋದು, ಅಂತಹ ಮಕ್ಕಳಿಗೆ, ವಿಶೇಷ ಮಕ್ಕಳಿಗೆ ಯಾವ ಹೆಚ್ಚಾಗಿ ಅಲ್ಲಿ ಪಂಚಾಯತಲ್ಲಿ 5% ಅಂದರೆ ತುಂಬ ಕಡಿಮೆ ಬರ್ತದೆ. ಒಂದು 20,000 ಬರ್ಬೋದು. ಅದನ್ನು ಅವರಲ್ಲಿ 4 ಜನರಿಗೆ ವೈದ್ಯಕೀಯ ಇರ್ಬೋದು ಅಥವಾ ಚಿಕ್ಕ ಪುಟ್ಟ ಶ್ರವಣ ಸಾಧನ, ವೀಲ್ ಚೇರ್, ಆ ಥರದ್ದು ಕೊಡ್ತಾರೆ. ಓಕೆ, ಆ ರೀತಿಯ ಇದನ್ನು ಕೊಡ್ತಾರೆ. ಎಲ್ಲ 100% ವೆಚ್ಚ ಆಗಿದೆ ಹೋದ ಸರಿ. 5% ಅನುದಾನ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ವೆಚ್ಚ ಆಗಿದೆ. ಓಕೆ, ಸೊ ಹಾಗಾಗಿ ಇವರಿಗೆ ಸಿಗಬೇಕಾಗಿರುವಂತಹ ಸಿಗ್ತಾ ಇದೆ. ಮೇಡಮ್, ನೀವು ಆವಾಗ ಒಂದು ವಿಚಾರವನ್ನು ಹೇಳಿದ್ರಿ. ಈಗ ನಮ್ಮ CO ಸಾಹೇಬ್ರಾಗಿರ್ಬೋದು, ಒಂದು ರೀಸೆಂಟಾಗಿ ನಮ್ಮ ಒಂದು ಎಕ್ಸ್ಪೆಷಲಿ ಆಟಿಸಮಿಗೆ ಅಂತ ಹೇಳ್ಕೊಂಡು, ಆಟಿಸಮ್ಗೆ ಮತ್ತು ಅದರ್ ಡಿಸಬಿಲಿಟೀಸ್ಗೆ ಅಂತ ಹೇಳ್ಕೊಂಡು ಸೆನ್ಸರಿ ಪಾರ್ಕ್ ಅಂತ ಹೇಳಿ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತ ಎಣಿಸ್ತೇನೆ. ಅದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ಬೇಕಂತ ಹೇಳಿದ್ರೆ, ಯಾಕಂತ ಹೇಳಿದ್ರು ಅದು ಐ ಥಿಂಕ್ ನಮ್ಮ ಸ್ಟೇಟಿಗೆ ಒಂದು ಮಾದರಿ ಆಗಿರುವಂತಹ ಒಂದು ಸೆನ್ಸರಿ ಪಾರ್ಕ್ ಆಗ್ಲಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತ ಎಣಿಸ್ತೇನೆ. ಸೊ ಅದರ ಒಂದು ವಿಚಾರವನ್ನು ಹೇಳಿದ್ರೆ ಒಳ್ಳೆದಾಗ್ತಿತ್ತು. ಈಗ ನಮ್ಮಲ್ಲಿ ಉಡುಪಿ ಜಿಲ್ಲೆ ಎಲ್ಲದರಲ್ಲೂ ಮುಂದುವರೆದಿದೆ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲದರಲ್ಲೂ ನಂಬರ್ 1. ಆದರೆ ನಮ್ಮ ಡಿಸೇಬಲ್ಡ್ ಮಕ್ಕಳಿಗೆ ಒಂದು ಆಡಲಿಕ್ಕೆ ಜಾಗ ಇಲ್ಲ. ಈಗ ಆಡಲಿಕ್ಕೆ ಒಂದು ಸರಿಯಾದ ಜಾಗ ಇಲ್ಲ. ಪಬ್ಲಿಕ್ಕಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ CO ಸರ್ ಈ ಸರಿ ಅವರು ಒಂದು ವಿಶೇಷ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಅವರಿಗೆ ಒಂದು ಜಿಲ್ಲಾ ಪಂಚಾಯತ್ ಅನುದಾನದಿಂದ ಸುಮಾರು 1.5 ಎಕರೆ ಜಾಗ CDPO ಬ್ರಹ್ಮಗಿರಿ ಬಾಲಭವನ ಇದೆ, CDPO ಆಫೀಸ್ ಬನ್ನಂಜೆಯಲ್ಲಿ. ಇಲ್ಲಿ ಒಂದು ಸೆನ್ಸರಿ ಪಾರ್ಕ್, ಎಕ್ಸ್ಕ್ಲೂಸಿವ್ ಥೆರಪಿ ಪಾರ್ಕ್, ಇದು ಎಲ್ಲ ಡಿಸೇಬಿಲಿಟಿಗೆ 21 ಬಗೆ ಡಿಸೇಬಿಲಿಟಿಗೆ ಒಂದು ಪಾರ್ಕ್ ಒಂದು ಅವರ ನೇತೃತ್ವದಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಸನ್ಮಾನ್ಯ DC ಮೇಡಮ್ ಸಹ ನಗರಸಭೆಯಿಂದ ಸಹ ಅನುದಾನ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಶಾಸಕರು, ನಮ್ಮ ಜನಪ್ರತಿನಿಧಿಗಳು ಸಹ ಇದಕ್ಕೆ ಸಹಕಾರ ಕೊಡ್ತೇನೆ ಹೇಳಿದ್ದಾರೆ. ಈಗ ಶಂಕುಸ್ಥಾಪನೆ ಮೊನ್ನೆ ಆಗಿದೆ. ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದು ಶಂಕುಸ್ಥಾಪನೆ ನೆರವೇರಿಸಿಕೊಟ್ಟಿದ್ದಾರೆ. ಈಗ KRIDL ಮೂಲಕ ಅನುಷ್ಠಾನ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಥೆರಪಿ ಪಾರ್ಕ್ ಫಾರ್ ಡಿಸೇಬಲ್ಡ್ ಸೀನಿಯರ್ ಸಿಟಿಸನ್. ಅವರು ಸಾಮಾನ್ಯ ಜನರು ಈ ಮಕ್ಕಳ ಬಗ್ಗೆ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಒಂದು ಆಗಿದೆ. ಇದರದ್ದು ಈಗ ಶಂಕುಸ್ಥಾಪನೆ ಆಗಿದೆ. ಈಗ ಶೀಘ್ರ ಪ್ರಾರಂಭ ಆಗ್ತದೆ. ದಯವಿಟ್ಟು ಎಲ್ಲರೂ ಇದರದ್ದು ಸದುಪಯೋಗ ಪಡ್ಕೊಳ್ಬೇಕಂತ ಎಲ್ಲರಲ್ಲಿ ಸಹ ವಿನಂತಿ. ಓಕೆ, ಐ ಥಿಂಕ್ ನಮ್ಮ ಉಡುಪಿ ಡಿಸ್ಟಿಕ್ನಲ್ಲಿ ಇಂತಹ ಒಂದು ಸೆನ್ಸರಿ ಪಾರ್ಕ್ ಅಂತ ಹೇಳಿ ಆಗ್ತದಂತ ಹೇಳಿದರೆ ಎಲ್ಲ ಡಿಸಬಿಲಿಟಿ ಅವರಿಗೂ ಸಹ, ಅದರಲ್ಲೂ ಸಹ ಈ ಸ್ಪೆಷಲ್ ಮಕ್ಕಳಿಗೆ ಇದರಲ್ಲಿ ತುಂಬ ಉಪಯೋಗ ಆಗಲಿಕ್ಕಿದೆ ಅಂತ ಎಣಿಸ್ತೇನೆ. ಇದೊಂದು ನಮ್ಮ ಸ್ಟೇಟಿಗೆ ಒಂದು ಉದಾಹರಣೆ ಆಗಲಿಕ್ಕಿದೆ ಅಂತ ಹೇಳಿದರೆ ಯಾವ ರೀತಿಯಲ್ಲೂ ತಪ್ಪಾಗೋದಿಲ್ಲ ಅಂತ ಎಣಿಸ್ತೇನೆ. ಅದೇ ರೀತಿ ಇನ್ನೊಂದು ಮೇಡಮ್, ಈಗ ನನಗೆ 2 ಪ್ರಶ್ನೆಗಳು ಒಂದರಲ್ಲೇ ನಾನು ಕೇಳಲಿಕ್ಕೆ ಇಷ್ಟಪಡುವಂಥದ್ದು. ಒಂದು, ಈಗ 18 ವರ್ಷದ ಸಮಯದವರೆಗೆ, 18ರಿಂದ ಈಗ 20 ವರ್ಷದ ಅಂತ ಹೇಳಿದರೆ ಈಗ ಸ್ಪೆಷಲ್ ಸ್ಕೂಲ್ಸ್ಗಳಲ್ಲಿ ಅವರಿಗೆ ಮಕ್ಕಳನ್ನು ಇಟ್ಕೊಳ್ತಾರೆ. 20 ವರ್ಷದ ನಂತರ ಯಾವುದೇ ಗವರ್ಮೆಂಟ್ ಸ್ಕೀಮ್ಸ್ಗಳು 25 ವರ್ಷ. ಓಕೆ, 25 ವರ್ಷದ ನಂತರ ಅವರಿಗೆ ಯಾವುದೇ ರೀತಿಯ ಗವರ್ಮೆಂಟ್ ಸ್ಕೀಮ್ಸ್ಗಳು ಸಿಕ್ಕುದಿಲ್ಲ. ಸೊ ಆ ಸ್ಕೀಮ್ಸ್ ಅದು ಯಾಕೆ ಅಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ? ಹೌದು, ಈಗ ಅದು ಗವರ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ 25 ವರ್ಷ ಒಳಗಿನ ಮಕ್ಕಳಿಗೆ ಅಷ್ಟೇ ಅನುದಾನ ಇದೆ. ಆದರೆ ಈಗ ಮೊನ್ನೆ ನಮ್ಮ ಇವರು ಬಂದಿದ್ರು, ಯಾರು ನಾಗಲಕ್ಷ್ಮಿ ಮೇಡಮ್, ಮಹಿಳಾ ಆಯೋಗದ ಅಧ್ಯಕ್ಷರು, ಅವರು ಇದನ್ನು ಮೊನ್ನೆ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾವು
ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರಿಂದ ಇದನ್ನು 25 ವರ್ಷ ಒಳಗಿನವರ ನಂತರದವರನ್ನು ಅನುದಾನಕ್ಕೆ ಪರಿಗಣಿಸಲಿಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ. ಓಕೆ, ಸೊ ಅದೊಂದು ಆಧಾರ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಅದು ನನ್ನ ಪ್ರಕಾರದಲ್ಲಿ ನಮ್ಮ ಉಡುಪಿ ಡಿಸ್ಟಿಕ್ಕಿಗೆ ಮಾತ್ರ ಸಂಬಂಧಿಸಿರುವಂತಹ ಒಂದು ವಿಚಾರ ಅಲ್ಲ, ಎಂಟೈರ್ ಸ್ಟೇಟಿಗೆ ಸಂಬಂಧಿಸಿರುವಂತ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಈಗ ನಾವು ಕಣ್ಣಾರೆ ನೋಡ್ತೇವೆ 25 ವರ್ಷದ ನಂತರ ನಮ್ಮ ಪೇರೆಂಟ್ಸ್ ಗಳಿಗೆ ಅದೊಂದು ಕ್ವಶನ್ ಮಾರ್ಕ್ ಆಗಿ ಇರುವಂತದ್ದು. ಏನಂತ ಹೇಳಿದ್ರೆ ಏನು ಮಾಡಬೇಕು 25 ವರ್ಷ ನಂತರ, 25 ವರ್ಷ ನಂತರನೂ ಬೇಕು. ಹೌದು, ಅದೇ 25 ವರ್ಷ ನಂತರ ಏನು ಮಾಡೋದಂತ ಹೇಳುವಂತದ್ದು ಪ್ರಶ್ನೆ ಎಲ್ಲಾ ಪೇರೆಂಟಿಗೂ ಇದೆ. ಸೊ ಅದೊಂದು ಏನಾದ್ರೂ ಒಂದು ಅನುಷ್ಠಾನಕ್ಕೆ ಬಂದ್ರಂತ ಹೇಳಿದ್ರೆ ತುಂಬಾ ಒಳ್ಳೇದಾಗ್ತದೆ ಮೇಡಮ್. ಸೊ ಈಗ ಇಂತಹ ಮಕ್ಕಳಿಗೆ, ಈಗ ನಾವು ನಾರ್ಮಲ್ ಮಕ್ಕಳಿಗೆ ಅಂತ ಹೇಳಿದಾಗ, ಈಗ ನಾರ್ಮಲ್ ಜನರಿಗೆ ಅವರ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ, ಇಲ್ಲ ಒಂದು PUC ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಉದ್ಯೋಗ ಮೇಳಗಳನ್ನ ಆಯೋಜಿಸ್ತಾನೆ ಇರ್ತಾರೆ. ಸೊ ಇದಕ್ಕೆ ಏನಾದರೂ ಈ ಸ್ಪೆಷಲ್ ಡಿಸಬಿಲಿಟಿ ಅವರಿಗಾಗಿರ್ಬೋದು, ಅವ್ರಿಗೇನಾದರೂ ಈ ಏನಾದರೂ ಇಂತಹ ಉದ್ಯೋಗ ಮೇಳಗಳನ್ನು ಏನಾದರೂ ಆಯೋಜಿಸ್ತಿದ್ದೀರಾ? ಈಗ ನಾವು ರೀಸೆಂಟಾಗಿ ಲಾಸ್ಟ್ ಮಂತಲ್ಲಿ ನಮ್ಮ ಸನ್ಮಾನ್ಯ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಇವರ ನೇತೃತ್ವದಲ್ಲಿ ನಾವು ಉಡುಪಿ ಜಿಲ್ಲೆಯ ಒಂದು ಉದ್ಯೋಗ ಮೇಳ ಆಯೋಜನೆ ಮಾಡಿದೆವು. ಇಲ್ಲಿ ಸುಮಾರು ಕಂಪನೀಸ್ ಬಂದಿತ್ತು, ಸುಮಾರು ಜನ ಪ್ಲೇಸ್ಮೆಂಟ್ ಆಗಿದ್ದಾರೆ. ಇನ್ನೂ ಯಾರಾದರೂ ಅವಕಾಶ ಬೇಕಿದ್ದರೆ ದಯವಿಟ್ಟು ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಆಫೀಸಿಗೆ. ಹಾಗೆ ಕಂಪನಿ ನಿರಂತರ ಆನ್ಗೋಯಿಂಗಲ್ಲೇ ಇದೆ. ಏನು ಉದ್ಯೋಗ ಮೇಳ ಮಾಡಿ ಕ್ಲೋಸ್ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಯಾರಿಗೆ ಜಾಬ್ ಬೇಕು ಅವರಿಗೂ ಓನ್ಲಿ ಫಾರ್ PWDs ಇದು ಮಾಡಿದ್ದು. ಅವರು ಏನು ಮಾಡ್ತಾರೆ ಅಂದರೆ ಲೋಕಲಲ್ಲಿ ಆದರೆ ಲೋಕಲಲ್ಲಿ ಮಾಡಿಕೊಡ್ತಾರೆ, ವರ್ಕ್ ಫ್ರಮ್ ಹೋಮ್ ಆದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಬೆಂಗಳೂರಿಗೆ ಬರುವವರಿಗೆ ಬೆಂಗಳೂರಲ್ಲಿ ಮಾಡಿಕೊಡ್ತಾರೆ. ಮತ್ತು ಅಲ್ಲಿ ಬರೀ ಜಾಬ್ ತೆಗೆಸಿಕೊಡೋದು ಅಷ್ಟೇ ಅಲ್ಲ, ಆ ವಾತಾವರಣ ಅವರಿಗೆ ಅಲ್ಲಿ ಡಿಸೇಬಲ್ ಫ್ರೆಂಡ್ಲಿ ಮಾಡಿಕೊಡ್ತಾರೆ. ಹಾಗೆ ಅವರು ಮನೆಗೆ ಬಂದು ಹೋಗುವವರಿಗೆ ಅವರು ಫಾಲೋಅಪ್ ಮಾಡ್ತಾರೆ. ಓಕೆ, ಸೊ ಇಂಥ ಏನು ಈಗ ಅಂಗವಿಕಲರಿಗಾಗಿರ್ಬೋದು, ಇವರಿಗೆ ಒಂದು ಟ್ರೈನಿಂಗ್ ಅಂತ ಹೇಳಿ ಇಲ್ವಾ ಮೇಡಮ್? ಈಗ ಯಾಕಂದ್ರೆ ನೀವು ಈಗ ಹೇಳಿದ್ರಿ ಇಂತಹ ಏನು ಉದ್ಯೋಗ ಮೇಳಗಳಾಗಿ ಆಗುವಂಥದ್ದಾಗಿರ್ಬೋದು, ಆದ ನಂತರ ಅವರಿಗೆ ಮುಖ್ಯವಾಗಿ ಏನಿರ್ತದೆ ಅಂತ ಹೇಳಿದ್ರೆ ಈಗ ಟ್ರೈನಿಂಗ್ಗಳ ಅವಶ್ಯಕತೆಗಳು ಇರ್ತದೆ. ಇದು ಟ್ರೈನಿಂಗ್ ಮಾಡಿನೇ ನಂತರ ಪ್ಲೇಸ್ಮೆಂಟ್ ಮಾಡಿ ಟ್ರೈನಿಂಗ್ ಆಗಿದೆ. ಆಲ್ರೆಡಿ ಸುಮಾರು 600 ಮೇಲೆ ಭಾಗವಹಿಸಿದ್ದಾರೆ ಟ್ರೈನಿಂಗಲ್ಲಿ. ಟ್ರೈನಿಂಗ್ ತಗೊಂಡು ಸ್ಕಿಲ್ ಇರೋದೇನೆ ಡೈರೆಕ್ಟ್ ಉದ್ಯೋಗ ಕೊಡಲಿಕ್ಕೆ ಸ್ವಲ್ಪ ಕಷ್ಟ. ಇದು ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಅವರ ನಂತರ ಉದ್ಯೋಗ ಮೇಳ. ಇಲ್ಲಿ ಯಾವುದಾದ್ರೂ ಸಂಸ್ಥೆ ಉಂಟಾ ಮೇಡಮ್? ಅಂದ್ರೆ ಈ ಏನಂತ ಹೇಳಿದ್ರೆ ಏನು ವಿಶೇಷ ಚೈತನ್ಯ ಮಕ್ಕಳಿಗಾಗಿರ್ಬೋದು, ಪ್ಲಸ್ ಈ ಅಂಗವಿಕಲ ಉಳ್ಳವರಿಗಾಗಿರ್ಬೋದು ಸಂಸ್ಥೆ. ಈಗ ಆಸರೆ ಮಣಿಪಾಲ ಇದೆ, ಜೈವಿಠಲ್ ಅವರದ್ದು ಅರ್ಚನಾ ಟ್ರಸ್ಟ್. ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ಇದೆ ಮಣಿಪಾಲದಲ್ಲಿ. ಅಲ್ಲಿ ಇವರಿಗೆ ಹಾಸ್ಟೆಲ್ ವ್ಯವಸ್ಥೆ ಸಹ ಇದೆ. ಪೇರೆಂಟ್ಸು ಬರ್ಬೋದು, ಬರೀ ಮಗು ಬರೋದಲ್ಲ, ಪೇರೆಂಟ್ಸ್ ಜೊತೆಗೆ ಮಕ್ಕಳು ಬಂದು ಅಲ್ಲಿ ಕೌಶಲ್ಯ ತರಬೇತಿ 1 ಮಂತ್ ಟ್ರೈನಿಂಗ್ ಕೊಟ್ಟು ಅವರು ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು. ಪೇರೆಂಟ್ಸು ಮಾಡ್ಬೋದು, ಮಕ್ಕಳು ಮಾಡ್ಬೋದು. ಮಾರ್ಕೆಟಿಂಗು ಅವರೇ ಟ್ರಸ್ಟ್ ವತಿಯಿಂದ ಮಾಡಿಕೊಡ್ತಾರೆ. ಇದೊಂದು ಒಳ್ಳೆ ಅವಕಾಶ ಇದೆ. ದಯವಿಟ್ಟು ಇದರದ್ದು ಒಂದು ಸದುಪಯೋಗ ತಗೊಳ್ಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಟ್ರೈನಿಂಗ್ ಎಲ್ಲ ಸಿಕ್ಕಿದಾಗ ಅಟ್ಲೀಸ್ಟ್ ಅದನ್ನೊಂದು ಇನ್ನಷ್ಟು ಡೆವಲಪ್ ಆಗಲಿಕ್ಕೆ ಸಾಧ್ಯ ಇರ್ತದೆ.
ನನ್ನ ಹೆಸರು ಅನುರಾಧ ಬಿ ಹಾದಿಮನಿ, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಉಡುಪಿ ಜಿಲ್ಲೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಅಂಗಸಂಸ್ಥೆ ಆಗಿರುವಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಗಸಂಸ್ಥೆ ಆಗಿರುವಂತ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಒಂದು ಕಚೇರಿಯಿಂದ ಜಿಲ್ಲೆಯಲ್ಲಿರುವಂತಹ ವಿಶೇಷ ಚೇತನ ಮಕ್ಕಳು ಮತ್ತೆ ಹಿರಿಯರು ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಆ ಇಲಾಖೆಯನ್ನು ಸಂಪರ್ಕಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್ಕಾರದ ಯಾವುದೇ ಸೌಲಭ್ಯ ಎಲ್ಲರಿಗೂ ತಲುಪಬೇಕನ್ನೋದು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಆಗಿರುತ್ತದೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಸಂಕೀರ್ಣದಲ್ಲಿರುವಂತ ಸಿ ಬ್ಲಾಕ್ನಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಇರುತ್ತದೆ. ಎಲ್ಲ ವಿಶೇಷ ಚೇತನ ಬಂಧುಗಳು ಅಲ್ಲಿ ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ರಜತಾದ್ರಿ, ಮಣಿಪಾಲ, ಉಡುಪಿ. ನನ್ನ ಹೆಸರು ಶಿವಾಜಿ ಕೆ, ಯೋಜನಾ ಸಹಾಯಕರು, ಜಿಲ್ಲಾ ಅಂಗವಿಕಲ ಕಲ್ಯಾಣ ಕಚೇರಿಯಲ್ಲಿ ಯೋಜನಾ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರು ಈ ಸೌಲಭ್ಯವನ್ನು ಅರಸಿ ಈ ಕಚೇರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ವಿಕಲಚೇತನರು ಏನು ಉದ್ಯೋಗ ಇರ್ಬೋದು ಅಥವಾ ಅವರ ಏನೋ ದೈನಂದಿನ ಏನಾದರೂ ಚಟುವಟಿಕೆಗಳಿರ್ಬೋದು ಅಥವಾ ಅವರ ಮಾಸಾಸನ ಇರ್ಬೋದು ಅಥವಾ ಅವರಿಗೆ ಮನೆ ಅಥವಾ ಏನಾದರೂ ಸೌಲಭ್ಯಗಳು ಬೇಕಾದರೆ ಈ ಕಚೇರಿಗೆ ಬರ್ತಾರೆ. ಈ ಕಚೇರಿಯಲ್ಲಿ ಬಂದು ವಿಚಾರಿಸಿ ಅವರಿಗೆ ಸಂಬಂಧಪಟ್ಟ ಏನು ಪ್ರಾಬ್ಲಮನ್ನು ನಿವಾರಿಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಕೆಳ ಹಂತದಲ್ಲಿ ನಮಗೆ VRW ಇದ್ದಾರೆ, ತಾಲೂಕಾ ಮಟ್ಟದಲ್ಲಿ MRWಗಳಿದ್ದಾರೆ ಮತ್ತು ನಗರ ವ್ಯಾಪ್ತಿಯಲ್ಲಿ URWಗಳಿದ್ದಾರೆ. ಅವರೆಲ್ಲರೂ ಸಹ ಈ ವಿಕಲಚೇತನರ ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ಲಿಯ ಸಮಸ್ಯೆಗಳು ಬಗೆಹರಿಸದೇ ಇದ್ದಲ್ಲಿ ನಮ್ಮ ಕಚೇರಿಗೆ ಬರ್ತಾರೆ, ನಮ್ಮ ಕಚೇರಿಗೆ ಸಲ್ಲಿಸ್ತಾರೆ. ಆವಾಗ ನಾವು ಅವರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗೆ ಸರಿಯಾಗಿ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಮಟ್ಟಕ್ಕೆ ಆ ಸಮಸ್ಯೆಗಳನ್ನು ರವಾನಿಸಿ ಅಲ್ಲಿಂದ ಇತ್ಯರ್ಥಪಡಿಸಿಕೊಂಡು ಆ ವಿಕಲಚೇತನರಿಗೆ ನಾವು ಸೌಲಭ್ಯವನ್ನು ತಲುಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ವೆಲ್ಫೇರ್ ಆಫೀಸರ್ ಆಗಿ ಮೇಡಮ್, ನೀವು ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ವಿಚಾರವನ್ನು ಹೇಳಬೇಕಂತ ಹೇಳಿದರೆ ಏನು ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್? ಈಗ ಡಿಸೇಬಲ್ಡ್ ನೋಡಲಿಕ್ಕೆ ನಾವು ಹೊರಗಡೆ ಚೆನ್ನಾಗಿ ಕಾಣ್ಬೋದು, ನಮ್ಮ ಒಳಗಡೆ ಇರೋದು ನಮಗೆ ಗೊತ್ತಿರ್ತದೆ. ಈಗ ಬರ್ತದೆ, ಈಗ ವಿಕಲತೆ ಬಂದ ಕೂಡಲೇ ಪೇರೆಂಟ್ಸ್ ದುಃಖ, ಹತಾಶ ಆಗೋದು ಸಹಜ. ಆದರೆ ಏನಂದರೆ ಧೈರ್ಯ ಕಳ್ಕೊಳ್ಬಾರ್ದು. ಎಷ್ಟೋ ಲಕ್ಷಾಂತರ ಜನ ತಮ್ಮ ಮಕ್ಕಳನ್ನು ಈ ಫೀಲ್ಡಲ್ಲಿ ಮುಂದೆ ತಂದಿದ್ದಾರೆ. ಆಮೇಲೆ ಧೈರ್ಯ ಕಳ್ಕೊಳ್ಬಾರ್ದು, ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಬೇಡಿ. ಆಮೇಲೆ ಇದೊಂದು ಸೈಡ್ ಅಷ್ಟೇ ಅಂಗವಿಕಲತೆ. ಮಕ್ಕಳಿಗೆ ವಿಶೇಷ ಟ್ಯಾಲೆಂಟ್ ಇದೆ, ಅದನ್ನು ಗುರುತಿಸಿ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಬೇಡಿ. ಆಮೇಲೆ ಸಾಕಷ್ಟು ಸಂಸ್ಥೆಗಳಿದೆ. ಈಗ ಇವರು ಕೀರ್ತೇಶ್ ಅವರೇ ಹೇಳಿದರು, ಆಟಿಸಮ್ ಸೊಸೈಟಿ ಎಷ್ಟು ಒಳ್ಳೆಯ ಸಂಸ್ಥೆ ಅದು, ಒಂದು ಡಿಸೇಬಲ್ಡ್ಗೆ ಕೆಲಸ ಮಾಡೋದು. ಹಾಗೆ ಜೊತೆಗೆ ನಮ್ಮ ವಿಕಲಚೇತನರ ಇಲಾಖೆ ಅಂತ ಒಂದಿದೆ ಅಂತ ದಯವಿಟ್ಟು ಯಾರು ಮರಿಬೇಡಿ. ಏನೇ ಇದು ಬಂದರೂ ದಯವಿಟ್ಟು ನಮ್ಮ ಇಲಾಖೆಗೆ ಒಂದು ಬನ್ನಿ, ನಾವು ಕೂತ್ಕೊಂಡು ಒಂದು ಸೊಲ್ಯೂಷನ್ ಮಾಡುವ. ಇವತ್ತು ಕತ್ಲೆ ಇರ್ಬೋದು, ಮುಂದೆ ಇದರಲ್ಲಿ ಬೆಳಕು ಖಂಡಿತ ಕಾಣ್ತದೆ. ಸಾಧನೆ ಪ್ರತಿಭೆ ಮಕ್ಕಳಲ್ಲಿದೆ, ಗುರುತಿಸಿ ಪ್ರೋತ್ಸಾಹಿಸಿ. ದಯವಿಟ್ಟು ಒಂದು ಇಲಾಖೆ, ವಿಕಲಚೇತನರ ಇಲಾಖೆ ಇದೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ದಯವಿಟ್ಟು ಬನ್ನಿ ನಮ್ಮ ಇಲಾಖೆಗೆ. ತುಂಬ ಒಳ್ಳೆಯ ರೀತಿಯಲ್ಲಿ ಮೇಡಮ್ ಅವರು, ನಮ್ಮ ರತ್ನ ಸುವರ್ಣ ಮೇಡಮ್ ಅವರು ಹೇಳಿದ್ದಾರೆ. ಒಂದು ಇಲಾಖೆ ಅಂತ ಹೇಳುವಂಥದ್ದು, ಎಕ್ಸ್ಪೆಷಲಿ ಗೌರ್ಮೆಂಟ್ ಇಲಾಖೆ ಅಂತ ಹೇಳುವಂಥದ್ದು, ಆ ಇಲಾಖೆಯಿಂದ ನಮ್ಮ ಎಕ್ಸ್ಪೆಷಲಿ ಈ ನಮ್ಮ ಸ್ಪೆಷಲ್ ಮಕ್ಕಳಿಗಾಗಿರ್ಬೋದು, ಅಂಗವಿಕಲರಿಗಾಗಿರ್ಬೋದು, ಅವರಿಗೆ ಈ ಇಂತಹ ಇಲಾಖೆ ಇರೋದ್ರಿಂದನೇ ಅವರಿಗೆ ಇನ್ನಷ್ಟು ಮುಂದೆ ಬರಲಿಕ್ಕೆ ಅವರಿಗೊಂದು ಶಕ್ತಿ ಸಿಗುವಂಥದ್ದು. ಅಂತಹ ಒಂದು ಇಲಾಖೆಯಿಂದ ಅಲ್ಲಿನ ಒಂದು ಅಧಿಕಾರಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದಾಗ ಇನ್ನಷ್ಟು ನಮ್ಮ ಇಂಥ ಬಾಂಧವರು ನಿಮ್ಮ ಎದುರು ಬರಲಿಕ್ಕೆ ಆಗ್ತದೆ ಮೇಡಮ್. ಸೊ ಇಷ್ಟೊತ್ತು ಕಾಲ ನಮ್ಮ ಜೊತೆ ಹಲವಾರು ವಿಚಾರಗಳನ್ನು ನೀವು ಹಂಚಿಕೊಂಡಿದ್ದೀರಿ ಮೇಡಮ್. ನಮಗೆ ಇದು ಸೌಭಾಗ್ಯ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಅಂತ ಎಣಿಸ್ತೇನೆ. ಯಾಕಂತ ಹೇಳಿದರೆ ನಾವು ಹೇಳಿದಾಗಲೇ 20ನೇ ಎಪಿಸೋಡ್ನಲ್ಲಿ ಇದ್ದೇವೆ. 20ನೇ ಎಪಿಸೋಡ್ನಲ್ಲಿ ನೀವು
ಹಲವಾರು ವಿಚಾರಗಳನ್ನು, ಎಕ್ಸ್ಪೆಷಲಿ UDID ವಿಚಾರಗಳನ್ನಾಗಿರ್ಬೋದು, ಇನ್ಕ್ಲೂಸಿಂಗ್ ಎಜುಕೇಷನ್ಸ್ನ ಬಗ್ಗೆ ಆಗಿರ್ಬೋದು, ಹಲವಾರು ವಿಚಾರಗಳನ್ನು ತುಂಬ ನೀಟಾಗಿ ನೀವು ಹೇಳಿದಿರಿ. ನಮ್ಮ ಪ್ರೇಕ್ಷಕರಿಗೂ ಸಹ ಅದು ಅರ್ಥ ಆಗಿರ್ತದೆ ಅಂತ ನಾನು ಎಣಿಸ್ಕೊಳ್ತೇನೆ. ಹೇಗೆ ಯಾವುದೋ ಒಂದು ಸ್ಕೀಮ್ಸನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳುವಂಥದ್ದು ನೀವು ಒಳ್ಳೆ ರೀತಿಯಲ್ಲಿ ಹೇಳಿದಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ರೂಪಿಸಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಇರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡಿಸ್ಟಿಕ್ ಡಿಸಬಿಲಿಟಿ ವೆಲ್ಫೇರ್ ಆಫೀಸರ್ ಆಗಿರುವಂತಹ ನಾಗರತ್ನ ಸುವರ್ಣ ಅವರು ನಮ್ಮ ಜೊತೆ ಇದ್ದರು. ಅವರು ಹಲವಾರು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದ ಜೊತೆ ಆಗಿರ್ಬೋದು, ಇನ್ನೊಂದು ಸಂಸ್ಥೆಯ ಜೊತೆ ಆಗಿರ್ಬೋದು ನಿಮ್ಮ ಜೊತೆ ಸೇರ್ಕೊಳ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.